ಶ್ರೋತೃಗಳೇ, ಈಗ ನಮ್ಮ ಜೊತೆ ಇದ್ದಾರೆ ಪುತ್ತೂರಿನ ಪ್ರಗತಿಪರ ಕೃಷಿಕ ಸುರೇಶ್ ಬಲ್ನಾಡು ಅವರು. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮಗೆ ಈ ಸ್ಪೈಸ್ ಫಾರ್ಮರ್ಸ್ ಅವಾರ್ಡ್ ಅಂಥೇಳಿ ಭಾರತೀಯ ಸಾಂಬಾರು ಬೆಳೆಗಳ ಸಂಶೋಧನಾ ಸಂಸ್ಥೆ ಕೋಝಿಕೋಡ್ ಇವರ ಸುವರ್ಣ ಮಹೋತ್ಸವದ ಅಂಗವಾಗಿ ಕೊಟ್ಟಂತಹ ಪ್ರಶಸ್ತಿ ಸಿಕ್ಕಿದೆ. ಮೊದಲನೆಯದಾಗಿ ಒಂದು ಕೃಷಿಕರಿಗೆ ಒಂದು ಪ್ರಶಸ್ತಿ ಸಿಕ್ಕಿದ್ದು, ಕೃಷಿಗೆ ಸಿಕ್ಕಿದ ಈ ಪ್ರಶಸ್ತಿಗೆ ನಿಮಗೆ ಅಭಿನಂದನೆಗಳು ಸರ್. ಧನ್ಯವಾದಗಳು ಸರ್. ಈಗ ನೀವು ನಮಗೆ ಗೊತ್ತಿದ್ದ ಹಾಗೆ ಅಡಿಕೆಗೆ ಒಂದು ಪರ್ಯಾಯವಾಗಿ ಬೆಳೆಗಳನ್ನು ಒಂದು ಬೆಳೆಸಬೇಕು ಅನ್ನುವಂಥ ಯೋಚನೆ ಮಾಡ್ತಾ ಇರುವಂಥವ್ರು. ಈಗ ಈ ಪರ್ಯಾಯ ಬೆಳೆ ಅಂಥೇಳಿ ಅಡಿಕೆಗೆ ರೇಟ್ ಇದ್ದರೂ ಕೂಡ ಬೆಳೆಸಬೇಕಾದ ಅಗತ್ಯ ಏನು ಸರ್? ನಮಗೆ ಪರ್ಯಾಯ ಬೆಳೆ ಯಾವುದಾದ್ರೂ 1, 2, 3 ಬೇಕು. ನಮ್ಮಲ್ಲಿ ಅಡಿಕೆಗೆ ಪರ್ಯಾಯವಾಗಿ ಕಾಳುಮೆಣಸು, ಆಮೇಲೆ ತೆಂಗು, ರಬ್ಬರ್ ಇಂಥದ್ದನ್ನೆಲ್ಲ ಬೆಳೀತಾ ಇದ್ದೇವೆ. ಅದರ ಒಟ್ಟಿಗೆ ನಾವು ಏನು ಕಮರ್ಷಿಯಲ್ ಅಲ್ಲ, ಬಾಕಿ ಹಣ್ಣಿನ ಗಿಡಗಳನ್ನೆಲ್ಲ ನಡ್ತಾ ಇದ್ದೇವೆ. ಕೊಕ್ಕೋ ಮಾಡಿದ್ದೆವು, ಆದರೆ ಕೊಕ್ಕೋ ಮತ್ತು ಕಾಳುಮೆಣಸಿಗೆ ಒಟ್ಟಿಗೆ ಸೂಟ್ ಆಗೋದಿಲ್ಲ. ಹಾಗೆ ನಾನೀಗ ಕಂಪ್ಲೀಟು ಕಾಳುಮೆಣಸಿಗೆ ಹೋದ್ದು. ಅದರಲ್ಲಿ ವಿಶೇಷವಾಗಿ ಏನಾಗಿದೆ ಅಂತ ಹೇಳಿದರೆ, ನನಗೆ ಮೇಯ್ನ್ ಬೆಳೆಯೇ ಕಾಳುಮೆಣಸಾಗಿದೆ ಈಗ. ಅಡಿಕೆಗಿಂತ ಜಾಸ್ತಿ ನನಗೆ ಕಾಳುಮೆಣಸಾಗೋದು ಎಲ್ಲ ಮಾಡಿದ್ದೇನೆ. ಹಾಗೆಂದರೆ ನನಗೀಗ ಅಡಿಕೆಗೆ ಪರ್ಯಾಯ ಅಲ್ಲ, ಕಾಳುಮೆಣಸಿನ ಒಟ್ಟಿಗೆ ಅಡಿಕೆ ಅಂತ ಆಗಿದೆ. ಅಂದರೆ ಈಗ ಕಾಳುಮೆಣಸಿಗೆ ಅಡಿಕೆ ಪರ್ಯಾಯ ಬೆಳೆ ಅಲ್ಲಿಗೆ ಮುಟ್ಟಿದೆ ಈಗ. ಅಲ್ಲ, ಎರಡೂ ಬೇಕದು, ಎರಡೂ ಬೇಕು. ಸರಿ, ಈಗ ಈ ಕಾಳುಮೆಣಸನ್ನು ನೀವು ಪ್ರಾರಂಭ ಮಾಡಿದ್ದು ಯಾವಾಗ ಬೆಳೀಲಿಕ್ಕೆ? ನಮಗೆ ನಮ್ಮ ಹಿರಿಯರಿಂದಲೂ ಕಾಳುಮೆಣಸು ಇತ್ತು, ಆದರೆ 2010ರಿಂದ ನಾನು ತುಂಬ ಕಾಳುಮೆಣಸು ಬೆಳೀಲಿಕ್ಕೆ ಶುರು ಮಾಡಿದೆ. ಅದಕ್ಕಿಂತ ಮೊದಲು ಸ್ವಲ್ಪ ಇತ್ತು, ಏನೋ ಸ್ವಲ್ಪ ನೆಗ್ಲೆಕ್ಟೆಡ್ ಆಗಿತ್ತು. ಆಮೇಲೆ ನಾವು 10ರ ನಂತರ ಭಾಳ ಒಂದು ಶಾಸ್ತ್ರೀಯ ರೀತಿಯಲ್ಲಿ ಬೆಳೆದಿದ್ದೇನೆ. ಅಂದರೆ ನಾವೇ ಮಾಡಿಕೊಂಡು ಕಲಿತುಕೊಂಡು ಬೆಳೆದಂಥದ್ದು. ಅದು ಸರಿ. ಮೊದಲು ಕೂಡ ನಮ್ಮ ಈ ಕರಾವಳಿ ಭಾಗದಲ್ಲಿ ಅಡಿಕೆಯ ಜೊತೆಗೆ ಒಂದು ಕಾಳುಮೆಣಸು ಇತ್ತು, ಆದರೆ ಅದಕ್ಕೆ ತುಂಬ ತೊಂದರೆಗಳು ಬರ್ತಾ ಇದೆ ಅಂತ ಹೇಳಿ ರೈತರು ಬಿಡ್ತಾ ಇದ್ದದ್ದು. ಏನೇನು ತೊಂದರೆಗಳಾಗಿಲ್ಲದು ಸರ್? ತೊಂದರೆಗಳು ಅಂತ ಹೇಳಿದರೆ ನಮಗೆ ಅದರ ಬಗ್ಗೆ ವಿಚಾರ ಗೊತ್ತಿಲ್ಲ. ಅದು ನಟ್ಟು ಬಿಡೋದು ಆಮೇಲೆ ಆಗ್ತದೆ ಅಂತ. ಈಗ ನಾವು ಸರಿಯಾಗಿ ಮುಂಜಾಗ್ರತಾ ಕ್ರಮ ಕೈಗೊಂಡ್ರೆ ನಮಗೆ ಈಗ ಯಾವುದೇ ತೊಂದರೆ ಇಲ್ಲ. ನಾವು ಅದಕ್ಕೆ ಏನು ವ್ಯವಸ್ಥೆಗಳು, ನೀರಾವರಿ ವ್ಯವಸ್ಥೆ, ಆಮೇಲೆ ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ, ಆಮೇಲೆ ಸ್ಪ್ರೇಗಳು, ಬೋರ್ಡರ್ ಸ್ಪ್ರೇ ಮುಖ್ಯವಾಗಿ ಇದೆಲ್ಲ ಕೊಡ್ತಾ ಇದ್ದರೆ ಈಗ ನಮಗೆ ಯಾವುದೇ ರೋಗ ಬಾಧೆಗಳಿಲ್ಲ. ನಾವೆಂದರೆ ನೀವು ಅಡಿಕೆಗೆ ಹೇಗೆ ನಾವು ಸ್ಪ್ರೇ ಕೊಡ್ತೇವೆ ಅದೇ ರೀತಿಯಾಗಿ ಕಾಳುಮೆಣಸಿಗೆ ವರ್ಷಕ್ಕೆ 2 ಅಥವಾ 3 ಸಲ ಕೊಡ್ತೇವೆ. ಅದು ಸರಿ. ಈಗ ಮುಖ್ಯವಾಗಿ ಕಾಳುಮೆಣಸನ್ನು ನೀವು 2010ರಲ್ಲಿ ಪ್ರಾರಂಭ ಮಾಡಿದ್ರಿ ಹೇಳಿದ್ರಿ, ಒಂದು ವಿಶೇಷವಾಗಿ ಬೆಳೀಲಿಕ್ಕೆ. ಅದಕ್ಕೆ ಏನಾದರೂ ಕೂಡ ಹೀಗೆ ಅಂತ ಒಂದು ಏನಾದರೂ ಕಾರಣ ಇತ್ತಾ? ಕಾರಣ ಅಂತ ಇಲ್ಲ ಆಯಿತು, ಆದರೆ ನನಗೆ ಆ ಕಾಳುಮೆಣಸಲ್ಲಿ ಒಂದು ಮೋಹ ಜಾಸ್ತಿ ಮೊದಲಿನಲ್ಲಿ. ಏನಂದರೆ ಅದು ಅಡಿಕೆ ಹಾಗೆ ಅಲ್ಲ, ಅದು ಒಂದು ಸಾಂಬಾರು ಪದಾರ್ಥ, ಔಷಧೀಯ ಗುಣವುಳ್ಳಂಥದ್ದು. ಅದನ್ನು ಬೆಳಿಬೇಕು. ಆಮೇಲೆ ನಮ್ಮಲ್ಲಿ ಏನಾಗಿತ್ತು ಅಂತ ಹೇಳಿದರೆ, ಅಡಿಕೆ ಮರಗಳು ಗಾಳಿಗೆ ಹೋಗುವಂಥದ್ದು, ಆಮೇಲೆ ಅಡಿಕೆಗೆ ಸಾವಿರಾರು ನಮೂನೆ ಸಮಸ್ಯೆ. ನಾವು ಅದಕ್ಕೆ ಫಸ್ಟಿಗೆ ಅಡಿಕೆ ಮರಕ್ಕೆ ಮತ್ತು ತೆಂಗಿನ ಮರಕ್ಕೆ ಮತ್ತು ರಬ್ಬರ್ ಇದೆ ಅದಕ್ಕೆಲ್ಲ ಹಾಕಿದ್ದೇವೆ. ನಾವು ಆವಾಗ ಒಂದು ಸ್ವಲ್ಪ ಇದು ಮಾಡಿದೆವು, ನಾವು ತುಂಬ ಹೈಟ್ ಹೋಗಲಿಕ್ಕೆ ಬಿಡಲಿಲ್ಲ. ಆ್ಯಕ್ಚುಲಿ ತುಂಬ ಹೈಟ್ ಹೋಗಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು ನನಗೆ. ನಾನು ಸಾಧಾರಣ ಒಂದು 20-22 ಫೀಟಿಂದ ಹೆಚ್ಚು ಹೋಗಲಿಕ್ಕೆ ಬಿಡಲಿಲ್ಲ. ಆ್ಯಕ್ಚುಲಿ ಒಂದು 28-30 ಫೀಟಿವರೆಗೆ ಬಳ್ಳಿ ಮೇಲೆ ಹೋಗಲಿಕ್ಕೆ ಬಿಡ್ಬೋದಿತ್ತು. ಈಗ ಮೊದಲಿಗೆ ಪ್ರಾರಂಭ ಮಾಡುವಾಗ ನೀವು ಯಾವ ಥರದ ತಳಿಗಳನ್ನು ತಗೊಂಡದ್ದು? 1982ರಲ್ಲಿ ನಾವು ಪಣಿಯೂರು ಒಂದನ್ನು ನಮ್ಮ ನೇಬರ್ ಅವರ ಮನೆಯಿಂದ ತಂದದ್ದು. ಅದೇ ತಳಿ ಇರುವಂಥದ್ದು ಈಗ ನಮ್ಮ ಹತ್ರ. ನಾವು ಬೇರೆ ಯಾವುದೇ ತಳಿಗೆ ಹೋಗಿಲ್ಲ. ನಮಗೆ ಅಂದರೆ ಅದರಲ್ಲಿ ಈಲ್ಡ್ ಒಳ್ಳೆಯದುಂಟು ಮತ್ತು ಯಾವುದೇ ಸಮಸ್ಯೆ ಇಲ್ಲ. ನಿಮಗೆ ವೆರೈಟಿ ತುಂಬ ಹೊರಗಿಂದ ತಂದರೆ ನಾವು ಹೊರಗಿಂದ ತರುವುದೇ ಇಲ್ಲ, ತರುವುದು ಬೇಡ ಅಂತಲೂ ಹೇಳ್ತಾ ಇದ್ದೇನೆ. ಯಾಕೆ ತಂದರೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ತುಂಬ ಹೊಸ ರೋಗಗಳು ಅದಕ್ಕೆ ಬಂದಿದೆ. ಏನು ವೈರಸ್ ಇರ್ಬೋದು ಅಥವಾ ಮಣ್ಣಿನಿಂದ ಬರುವಂಥದ್ದು. ನಮ್ಮದೇ ಮಾಡಿಕೊಂಡ್ರೆ ನಮಗೆ ಆ ಸಮಸ್ಯೆ ಇಲ್ಲ. ಮತ್ತು ವೆರೈಟಿಗೆ ಅಂತ ಹೋದರೆ ನಮಗೆ ಕಷ್ಟ. ಅಂದರೆ ವೆರೈಟಿ ಒಂದು ಸ್ವಲ್ಪ ಆದರೆ ವೆರೈಟಿ ಮಾಡ್ಬೋದು. ಕೆಲವರು ಹೇಳ್ತಾರೆ ವೆರೈಟಿಗೆ ಹೋದರೆ ಒಳ್ಳೆಯದು. ನಾನು ಅದಕ್ಕೆ ಒಮ್ಮತ ಇಲ್ಲ. ನಮ್ಮ ಹತ್ರ ಇರೋದನ್ನು ಮಾತ್ರ ನಡೋದು ನಾವು, ಮತ್ತು ನಮ್ಮದೇ ರನ್ನರ್ಸನ್ನು ಕಟ್ ಮಾಡಿ ನಡೋದು, ಹೊರಗಿಂದ ತರೋದೇ ಇಲ್ಲ. ಅಂತ ಹೇಳಿದರೆ ಈಗ ಬೇರೆ ಬೇರೆ ತಳಿಗಳನ್ನು ಬಿಡುಗಡೆ ಮಾಡ್ತಾರೆ, ಅದರ ಜೊತೆಗೆ ಅದಕ್ಕೆ ತುಂಬ ಈಲ್ಡ್ ಸಿಗ್ತದೆ ಅಂತ ಹೇಳ್ತಾರೆ. ಆಗ ಒಂದು ಆಸೆ ಬರುವುದಿಲ್ವಾ? ಅಲ್ಲ, ಆಸೆ ಬರ್ತದೆ. ಹಾಗೆಂತ ನಾನೊಂದು ಸಿಗಂದಿನ ತಳಿ ಒಂದು 3 ಸಸಿ ನನಗೆ ಸ್ನೇಹಿತರೊಬ್ಬರು ಅಲ್ಲಿ ತಂದು ಕೊಟ್ಟಿದ್ದಾರೆ. ನಮ್ಮ ಏರಿಯಾದಲ್ಲಿ ನಮ್ಮಲ್ಲಿ ಇರುವ ಪಣಿಯೂರು ಒಂದಿನ ಹಾಗೆ ಬರಲಿಲ್ಲ ಅದು. ಆಮೇಲೆ ಪಣಿಯೂರು ಏನಾಗಿದೆ ಅಂತ ಹೇಳಿದರೆ, ಇವತ್ತು ಎಲ್ಲ ಕಡೆ ಎಲ್ಲಿಯೂ ಥ್ರೂಔಟು ನಮ್ಮ ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಅಥವಾ ಈಗ ಹೊಸ ಎಲ್ಲ ಕಡೆಯೂ 85-90 ಪಣಿಯೂರೇ ಇರೋದು. ಪಣಿಯೂರಲ್ಲಿ ವೆರೈಟಿ ಇದೆ, 1 to 10, 11 ಬಂದಿದೆ.
ಆದರೆ ಅದೆಲ್ಲವೂ ಸಹ ಇನ್ನೂ ಅದರ ಏನು ಗುಣ ಅಂತ ಹೇಳಿ ಇನ್ನೂ ಸಹ ಟೆಸ್ಟ್ ಆಗಬೇಕಷ್ಟೆ. ಆದರೆ ಈ ಪನೀರು ಒಂದು ಅಂತ ಹೇಳುವಂಥದ್ದು ಎಲ್ಲದಕ್ಕೂ ಸಾಮಾನ್ಯವಾಗಿ ಒಳ್ಳೆ ಇಳುವರಿ ಕೊಡ್ತಾ ಇದೆ. ಇದನ್ನು ನೆಡುವಲ್ಲಿ ನಾವೇನಾದರೂ ಕೂಡ ವಿಶೇಷ ಜಾಗ್ರತೆ ವಹಿಸಬೇಕಾಗ್ತದ? ತುಂಬ ಜಾಗ್ರತೆ ವಹಿಸಬೇಕು. ಇದರಲ್ಲಿ ಕೆಲವಾರು ಕ್ರಮಗಳನ್ನು ನಾವು ಕಲ್ತುಕೊಂಡ್ರೆ ನಮಗೆ ಯಾವುದೇ ರೋಗ ಬರೋದು. ನಾವು ಏನು ನಾಟಿ ಮಾಡ್ತೇವೆ, ರನ್ನರ್ಸನ್ನೇ ಕಟ್ ಮಾಡಿ ನಾಟಿ ಮಾಡ್ತೇವೆ. ಹೇಗೆ ಮಾಡ್ತೀರಿ ಅಂತ ನೀವು ಕೇಳ್ಬೋದು. ಹೇಗೆ ಅಂತ ಹೇಳಿದರೆ, ನಾವು 1 ಮೀಟರ್ನ ರನ್ನರ್ಸ್ ತಗೊಂಡು ಅದನ್ನು 2 ಕಟ್ ಮಾಡಿ ನಾವು ಅಡಿಕೆ ಮರದ ಬುಡದಲ್ಲಿ ಸ್ವಲ್ಪ ಮಣ್ಣನ್ನು ಏರಿಸಿ, ಅಡಿಕೆ ಮರಕ್ಕೆ ನಡೆಯೋದಿದ್ರೆ ನೀರು ನಿಲ್ಲದ ಹಾಗೆ ಮಾಡಿ ಅದರ ಮೇಲೆ 3 ಗಂಟು ಅಥವಾ ಏನು ಬೇರೆ ಬರುವಂಥ ಜಾಗ 3 ಮಣ್ಣಿನ ಒಳಗೆ ಹಾಕಿ ಅದರ ಮೇಲೆ ವಾಪಸ್ಸು ಫ್ರೆಶ್ ಮಣ್ಣು ಹಾಕಿ, ಫ್ರೆಶ್ಶನ್ನೇ ತೋಟದ ನಡುವಿನಿಂದ ಪಸಗಿಸೆ ಇಲ್ಲದಂಥದ್ದು ಹುಡಿ ಹುಡಿಯಾದ ಮಣ್ಣನ್ನು ಹಾಕಿ ನಾವು ಸರಿಯಾಗಿ ಶೂ ಹಾಕ್ಕೊಂಡು ತುಳಿಬೇಕು ಅದಕ್ಕೆ. ಮೊದಲೆಲ್ಲ ನಾವು ಹಾಗೆ ಮಾಡ್ತಾ ಇಲ್ಲ ಇತ್ತು. ಈಗ ಬರ್ತಾ ಬರ್ತಾ ನಮಗೂ ಅಭ್ಯಾಸ ಆದ್ದು. ಹಾಗೆ ತುಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಏರ್ ಹೋಲ್ಸ್ ಇರೋದಿಲ್ಲ, ಅಲ್ಲಿ ಸ್ವಲ್ಪ ಟೆಂಪರೇಚರ್ ರೈಸ್ ಆಗ್ತದೆ ಅಂತ ಕಾಣ್ತದೆ. ಒಂದು 10 ದಿವಸದಲ್ಲೇ ಚಿಗುರು ಹೊಡಿತದೆ ಅಂತ ಹೇಳಿದರೆ ಕಾಲಿನಿಂದ ಮೆಟ್ಟಿ ಇದು ಮಾಡಿದರೆ ಅದಕ್ಕೊಂದು ಬಲ ಬರುವಂತಹದ್ದು ಅಂತ. ಹೌದು, ನಾನು ಇತ್ತೀಚಿನ ಒಂದು 4 ವರ್ಷದಿಂದ ಕಂಡುಕೊಂಡದ್ದು. ನಾನು ಕಳೆದ ವರ್ಷ 1,500 ಹೊಸ ಅಡಿಕೆ ಸಸಿಗಳಿಗೆ ನಾಟಿ ಮಾಡಿದ್ದೇನೆ. 95% ನಮಗೆ ಬಂದಿದೆ. ಬಂದದ್ದು ಮಾತ್ರ ಅಲ್ಲ, ಒಂದು 6ರಿಂದ 8 ಫೀಟ್ ಹೋಗಿದೆ. ಕೆಲವುದಲ್ಲಿ ಒಂದು 10 ಕೋಡು ಕಾಯಿನೂ ಆಗಿದೆ. ಸರಿ. ಈಗ ಇದನ್ನು ನರ್ಸರಿಯಲ್ಲಿ ನಾವು ಮಾಡಿದರೆ ಒಳ್ಳೆಯದು ಹೇಗೆ? ಅದು ನರ್ಸರಿಯಲ್ಲಿ ನಮ್ಮ ದಕ್ಷಿಣ ಕನ್ನಡಕ್ಕೆ ಅಷ್ಟು ಅಗತ್ಯ ಇಲ್ಲ ಅಂತ ಕಾಣ್ತದೆ. ಅಂದರೆ ಕೋಲ್ಡ್ ಏರಿಯಾ ಇರುವಂಥ ಮೂಡಿಗೆರೆ ಅಥವಾ ಸಕಲೇಶಪುರದಲ್ಲೆಲ್ಲ ಅಷ್ಟು ಬೇಗ ರೂಟ್ ಬರೋದಿಲ್ಲ. ಅದು ನನಗೆ ಅಲ್ಲಿಯವರು ಹೇಳಿದ್ದು, ಮತ್ತು ವಿಜ್ಞಾನಿಗಳು ನನ್ನ ಹತ್ರ ಹೇಳಿದ್ದಾರೆ ಅಂತ ವಿಚಾರ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಮಳೆ ಬಿಟ್ಟರೂ ಬಿಸಿ ಇರ್ತದೆ, ಶಾಖ ಟೆಂಪರೇಚರ್ ಇರ್ತದೆ. ಆದ ಕಾರಣ ದಕ್ಷಿಣ ಕನ್ನಡಕ್ಕೆ ನೀವು ಯಾವುದು ರನ್ನರ್ಸನ್ನೇ ನಾಟಿ ಮಾಡೋದು ಉತ್ತಮ ಅಂತ ನಾನು ಕಂಡುಕೊಂಡಿದ್ದೇನೆ. ಈ ರನ್ನರ್ಸನ್ನು ಆಯ್ಕೆ ಮಾಡುವಾಗ ಏನಾದರೂ ಕೂಡ ಗಮನ ಹರಿಸಬೇಕಾಗ್ತದ? ರನ್ನರ್ಸಲ್ಲಿ ನಾವು ಗಮನ ಹರಿಸಬೇಕು. ನಮ್ಮಲ್ಲಿ ಪಣಿಯೂರು ಇದ್ದರೂ ಯಾವುದು ಅತ್ಯುತ್ತಮ ತಳಿ ಕೊಡ್ತದೆ, ಸೈಜ್ ಇದೆ, ಎಷ್ಟು ಈಳು ಕೊಡ್ತದೆ ಅಂಥ ತಾಯಿ ಬಳ್ಳಿ ಬುಡದಲ್ಲಿ ನೆಲದಲ್ಲಿ ಹರಿದು ಹೋಗುವಂಥದ್ದು ರನ್ನರ್ಸು. ಅದನ್ನು ತೆಗೆದು ನಾಟಿ ಮಾಡಬೇಕು. ಹಾಗಿದ್ರೆ ನಿಮಗೆ ಈಲ್ಡ್ ನೆಕ್ಸ್ಟ್ ಸಮೇತ ಒಳ್ಳೆಯದೇ ಬರ್ತದೆ. ಹಾಗೆ ಇಲ್ಲಿ ನಮ್ಮಲ್ಲಿ ಇರುವುದೆಲ್ಲ ಪನೀರು ಆದರೂ ಅದು ಪನೀರು ಒಂದೇ ಆದರೂ ಏನೋ ಒಂದು ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಇರ್ತದೆ. ಆವಾಗ ನಾವೇನು ಮಾಡ್ತಾಯಿದ್ದೇವೆ, ಉದ್ದ ಗರಿ, ತುಂಬ ಈಲ್ಡ್ ಬರುವಂಥದ್ದು, ತುಂಬ ಗರಿ ಬರುವಂಥದ್ದು ಅಂಥದ್ದನ್ನು ನೋಡಿ ನಾವು ನಾಟಿ ಮಾಡಬೇಕು. ಸಾಮಾನ್ಯ ಎಷ್ಟು ಉದ್ದದ ಒಂದು ರನ್ನರ್ ಬೇಕಾಗ್ತದೆ? ರನ್ನರನ್ನು ಸಾಧಾರಣ ಒಂದು ಅರ್ಧ ಮೀಟರ್ ಅಂದರೆ ಸಾಧಾರಣ 1.5 ಫೀಟಿನಷ್ಟು ಇದ್ದರೆ ಸಾಕಾಗ್ತದೆ. ಅದನ್ನು ನಾವು ನಾಟಿ ಮಾಡಿ ಆವಾಗಲೇ ಮರಕ್ಕೆ ಟಚ್ ಆಗುವಾಗೆ ಮುಟ್ಟಿಕೊಂಡೇ ಕಟ್ಟಿ ಬಿಡೋದು. ಪ್ಲಾಸ್ಟಿಕ್ ಹಗ್ಗದಲ್ಲೇ ಕಟ್ಟೋದು. ನೀವು ಹಾಳೆಯಿಂದ ಅಥವಾ ಪಸೆ ಬರುವಂಥ ಯಾವುದೇ ಇದನ್ನು ಕಟ್ಟಿದರೆ ಅಲ್ಲಿ ಫಂಗಸ್ ಬಂದು ಬಳ್ಳಿ ಸಾಯ್ತದೆ. ಅದಕ್ಕೆ ಹಗ್ಗ ಮಾತ್ರ ಪ್ಲಾಸ್ಟಿಕ್ ಇದೆ. ಪ್ಲಾಸ್ಟಿಕ್ಕು ಆಗ್ಬೋದು, ಹುರಿ ಹಗ್ಗವೂ ಆಗ್ಬೋದು. ನಾವು ಪ್ಲಾಸ್ಟಿಕ್ಕಲ್ಲೇ ಕಟ್ತಾ ಇರೋದು. ಅದು ಏನಾಗೋದಿಲ್ಲ. 2 ವರ್ಷ ಆಗುವಾಗ ಸ್ವಲ್ಪ ವೀಕ್ ಆಗ್ತದೆ, ಇದು ಅಲ್ಲಿ ಕಚ್ಚಿಕೊಂಡಿರ್ತದೆ. ಆವಾಗ ಅದನ್ನು ಬಿಚ್ಚಿ ವಾಪಸ್ ಮೇಲೆ ಕಟ್ತೇವೆ. ಅದಕ್ಕೆ ಈಗ ಅದನ್ನು ನೆಡುವ ಸಮಯದಲ್ಲಿ ಏನಾದರೂ ಗೊಬ್ಬರ ಇಂಥದ್ದು ಕೊಡಬೇಕಾ? ಫಸ್ಟಿಗೆ ನೆಡುವಾಗ ನಾವು ಏನು ಕೊಡೋದಿಲ್ಲ. ಆಮೇಲೆ ನೆಟ್ಟು ಏನು ಹೇಳಿದೆ ನಾನು, ಒಂದು 2 ಅಥವಾ 3 ವಾರದಲ್ಲಿ ಚಿಗುರು ಬರ್ತದೆ. ಆವಾಗ ನಮ್ಮ ಹತ್ರ ಇರುವಂಥ ಏನು ಸಾವಯವ ಗೊಬ್ಬರವನ್ನೇ ಕೊಡೋದು. ಪ್ರಥಮ 6 ತಿಂಗಳದಕ್ಕೆ ಯಾವುದೇ ಕೆಮಿಕಲ್ ಗೊಬ್ಬರ ಆಗಲಿ ಏನು ಕೊಡಲಿಕ್ಕಿಲ್ಲ. ತಿಂಗಳಿಗೆ ಸ್ವಲ್ಪ ಸ್ವಲ್ಪ ಏನು ಕೋಳಿ ಗೊಬ್ಬರ ಇರ್ಬೋದು, ಹರಳಿಂಡಿ ಇರ್ಬೋದು, ಆಮೇಲೆ ಯಾವುದೂ ಆಗ್ಬೋದು. ನಿಮ್ಮ ಹತ್ರ ಸಗಣಿ ಇದ್ದರೆ ಅದನ್ನು ತುಂಬ ಡೈಲ್ಯೂಟ್ ಮಾಡಿ ಕೊಡಬೇಕು. 1 ಲೀಟರ್ ಸಗಣಿಗೆ ಒಂದು 9 ಲೀಟರ್ ನೀರು ಹಾಕಿ ಮಾಡಿ ಸ್ವಲ್ಪ ಕೊಡಬೇಕು. ಸಗಣಿಯನ್ನು ಹೆಚ್ಚು ಕೊಟ್ಟರೆ ಅಲ್ಲಿ ಸಮಸ್ಯೆ ಆಗ್ತದೆ. ಈ ಜೀವಾಮೃತ ಎಲ್ಲ ಹಾಕುವ ಒಂದು ಇದನ್ನು ಏನಾದರೂ ಪ್ರಯೋಗ ಅಲ್ಲ, ನಾವು ಸ್ವಲ್ಪ ಸ್ವಲ್ಪ ಮಾಡಿದ್ದೇವೆ. ಅದೆಲ್ಲ ಒಳ್ಳೆಯದಾಗ್ತದೆ. ನಮಗೆ ಲಾರ್ಜ್ ಸ್ಕೇಲಲ್ಲಿ ಇದ್ದ ಕಾರಣ ಕೋಡಿ ಮುಟ್ಟಿಸಲಿಕ್ಕೆ ಸ್ವಲ್ಪ ಕಷ್ಟ. ಸ್ವಲ್ಪ ಎಲ್ಲವೂ ನಾವು ಮತ್ತೊಂದು ವಿಚಾರ ಇದೆ. ನಾನು ಇಷ್ಟು ಮಾಡಿದ ಸಮೇತ ಒಂದು 10 ಬಳ್ಳಿಗೆ ಮಾಡಿ ನೋಡಿ ಅದನ್ನು ಪ್ರಾಯೋಗಿಕವಾಗಿ ನಾನೇ ಫಸ್ಟಿಗೆ ಹೇಳಿದೆ, ನನಗೆ ನಾನೇ ಕಂಡುಕೊಂಡ ವಿಧಾನಗಳು. ಈಗ ಏನು ಎಲ್ಲವೂ 100% ಕರೆಕ್ಟ್ ಆಗಿದೆ. ಸರಿ. ಈಗ ನೆಟ್ಟ ಮೇಲೆ ನೀವು ಹೇಳಿದ್ರಿ ಒಂದು 15-20 ದಿವಸ ಆಗುವಾಗ ಒಂದು ಗೊಬ್ಬರ ಕೊಡಬೇಕು ಅಂತ. ಆಮೇಲೆ ಆ ಸಮಯದಲ್ಲಿ ನಾವು ಅದಕ್ಕೆ ಯಾವ ರೀತಿಯಲ್ಲಿ ಆರೈಕೆ ಮಾಡಬೇಕಾಗ್ತದೆ? ಗಮನ ಏನು ಕೊಡಬೇಕು? ಗಮನ ಒಳ್ಳೆಯದ ಕೊಡಬೇಕು. ಏನಂದರೆ ಅದಕ್ಕೆ ಕೀಟಗಳ ಬಾಧೆ ಬರದಾಗೆ ನೋಡ್ಕೊಳ್ಬೇಕು. ಆಮೇಲೆ ನೀರು ನಿಲ್ಲದಾಗೆ ನಾನು ಫಸ್ಟಿಗೆ ಹೇಳಿದೆ, ನೀರು ನಿಲ್ಲೇಬಾರ್ದು. ಆಮೇಲೆ ಅದು ಚಿಗುರು ಬಂದ ಕೂಡಲೇ ನೀವು ನೋಡ್ತಾ ಇರಬೇಕು, ಚಿಗುರು ಹೇಗೆ ಬರ್ತಾ ಉಂಟು, ಬಳ್ಳಿ ವೀಕ್ ಇದೆಯಾ. ಒಂದು ವೇಳೆ ಈಗ ನಾವು ಒಂದು ಮರದ ಬುಡಕ್ಕೆ 2 ಬಳ್ಳಿ ನಟ್ಟರೆ ಕೆಲವು ಸಲ ಒಂದು ಬಳ್ಳಿ ಅಷ್ಟು ಸರಿ ಬರೋದಿಲ್ಲ. ಆವಾಗಲೇ ಅದನ್ನು ರಿಪ್ಲೇಸ್ ಮಾಡಬೇಕು. ಯಾಕಂತ ಹೇಳಿದರೆ ಅದನ್ನು ಸರಿ ಮಾಡಲಿಕ್ಕೆ ಹೋಗುವುದಕ್ಕಿಂತ ಹೊಸ ಬಳ್ಳಿ ನಾಟಿ ಮಾಡಿದರೆ ನಿಮಗೆ ಗ್ರೋತ್ ಒಳ್ಳೆಯದು ಬರ್ತದೆ. ನೀವು ನೋಡ್ತಾ ಇದ್ದರೆ ಬಳ್ಳಿಯನ್ನು ನೀವು ದಿವಸಾಲು ನೋಡ್ತಾ ಇದ್ದರೆ ಅದು ಏನಾಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಇದಕ್ಕೆ
ಒಂದು ಸಲಕ್ಕೆ ನೀವು 6 ತಿಂಗಳೊಳಗೆ ಬರೀ ಗೊಬ್ಬರ ರಾಸಾಯನಿಕ ಕೊಡ್ಲಿಕ್ಕಿಲ್ಲ ಹೇಳಿದ್ರಿ. ಇದನ್ನ ಯಾವ ಸಮಯದಲ್ಲಿ ಮತ್ತೆ ನಾವು ಗೊಬ್ಬರ ಕೊಡಬೇಕಾಗ್ತದೆ ಬೇರೆ? ಅಲ್ಲ, ಮತ್ತೆ ನಾವು ಗೊಬ್ಬರ ಕೊಡಬೇಕು, ಮತ್ತೆ ನಾವು ವಾಪಸ್ಸು ಸಾವಯವ ಗೊಬ್ಬರ ಕೊಡಬೇಕು. ಆಮೇಲೆ ಸ್ವಲ್ಪ ಅತ್ಯಂತ ಸಣ್ಣ ಪ್ರಮಾಣದಲ್ಲಿ ಪೊಟ್ಯಾಷ್ ಮತ್ತು ಯೂರಿಯಾವನ್ನು ಕೊಡುವಂಥದ್ದು. ಒಂದು ಸಣ್ಣ ಬಳ್ಳಿಗೆ ಒಂದು 10 ಗ್ರಾಮ್ಸ್ ಯೂರಿಯಾ, ಒಂದು 25 ಗ್ರಾಮ್ಸ್ ಪೊಟ್ಯಾಷನ್ನು ನಾವು ಬುಡಕ್ಕೆ ಹಾಕು. ಅಂದರೆ ಬಳ್ಳಿಯ ಮೇಲೆ ಅಲ್ಲ, ಅದರ 2 ಸೈಡಿಗೆ, ಅಂದರೆ ನಾವು ನಾಟಿ ಮಾಡಿದ ಏನು ಕಾಂಡ ಇದೆ ಅದರ ಮೇಲೆ ಬೀಳಬಾರ್ದು, ಸ್ವಲ್ಪ ದೂರದಲ್ಲಿ, ಅಂದರೆ 2 ರಿಂದ 3 ಇಂಚು ದೂರದಲ್ಲಿ ಹಾಕಬೇಕು. ಸಾಮಾನ್ಯ ಯಾವ ಸಮಯದಲ್ಲಿ ಇದನ್ನು ನಾಟಿ ಮಾಡೋದು ಒಳ್ಳೆಯದು? ಅದು ಈಗ ಮೊದಲಿನ ಹಾಗಿಲ್ಲ. ಮೊದಲೇ ನಾವೆಲ್ಲ ಆರಾದ್ರೆಯಲ್ಲಿ ಮಾಡ್ತಾ ಇದ್ದೇವೆ ನಮ್ಮ ಹಿರಿಯರ ಕಾಲದಿಂದ. ಈಗ ಅದು ವಾತಾವರಣವೇ ಬದಲಿದೆ. ನಾವು ಸಾಧಾರಣ ಜೂನ್ ಎಂಡಿಂದ ನಮಗೆ ನವಂಬರ್ವರೆಗೂ ನಾಟಿ ಮಾಡಲಿಕ್ಕೆ ಆಗ್ತದೆ. ಆಮೇಲೆ ಅದರಲ್ಲಿ ವಿಶೇಷವಾಗಿ ಏನು ಅಂತ ಹೇಳಿದರೆ, ಯಾವಾಗ ನಾಟಿ ಮಾಡಿದರೂ ಒಂದು ವೇಳೆ ಈಗ ಅಕಾಲಿಕವಾಗಿ ವಾತಾವರಣ ಚೇಂಜ್ ಆಗುವುದಕ್ಕಿಂತ ನೀರಿನ ವ್ಯವಸ್ಥೆ ಬೇಕು. ನಮ್ಮ ಹತ್ರ ನೀರಿನ ವ್ಯವಸ್ಥೆ ಇದೆ, ನಾವು ನೀರಿನ ವ್ಯವಸ್ಥೆ ಎಲ್ಲ ಮಾಡಿದ್ದೇವೆ. ನಮ್ಮ ಹತ್ರ ಹಾಫ್ ಸರ್ಪ ಸ್ಪ್ರೇ ಜೆಟ್ ಅಂತ ಹಾಕಿದ್ದೇವೆ. ಗಂಟೆಗೆ ಇಷ್ಟು ಲೀಟ್ರ್ ಹೋಗುವಂಥದ್ದು 365 ದಿವಸ ನಾವು ಚಾಲ್ತಿಯಲ್ಲಿ ಇಡುವಾಗ ಮಾಡಿದ್ದೇವೆ. ನೀರು ಹಾಕದೇ ಇದ್ದರೆ ಬಳ್ಳಿ ಬಾಡ್ತದೆ, ಅಥವಾ ನೀವು ಅದನ್ನು ಗಮನ ಕೊಡದಿದ್ದರೆ ಬಳ್ಳಿ ಸತ್ತೋಗುವ ಚಾನ್ಸು ಇದೆ. ಆದ ಕಾರಣ ನೀರಾವರಿ ವ್ಯವಸ್ಥೆ ಅಂತೂ ಖಂಡಿತವಾಗಿ ಬೇಕು, ಇಡೀ ವರ್ಷ ಬೇಕು. ಅಂದರೆ ಕಳೆದ ವರ್ಷ 23ರಲ್ಲಿ ಆಗಸ್ಟಲ್ಲಿ 1 ತಿಂಗಳು ಮಳೆ ಬಂದಿಲ್ಲ ಆಯಿತು. ಆವಾಗ ನಾನು ಹೇಳಿದೆಲ್ಲ, ಆಗ 1,500 ಹೊಸ ಬಳ್ಳಿ ನಾಟಿ ಮಾಡಿ ಅದಕ್ಕೆ ನಾವು ನೀರು ಕೊಟ್ಟಿದ್ದೆವು. ನೀರು ಕೊಟ್ಟ ಕಾರಣ ಅದಕ್ಕೆ ಏನು ಆಗಲಿಲ್ಲ, ಅದಕ್ಕೆ ಸ್ಟ್ರೆಸ್ ಆಗಿ ವೀಕ್ ಆಗಿ ಬಾಡಿ ಹೋಗಿ ಏನೂ ಆಗಲಿಲ್ಲ. ಅದೇ ಕಾರಣ ಇರ್ಬೋದು ನಮಗೆ ಒಂದೇ ವರ್ಷದಲ್ಲಿ ರನ್ನರ್ಸಲ್ಲಿ ಇಳುವರಿ ಬಂದಿದೆ. ಟಾಪ್ ಶೂಟು ಹಾಕಿದ್ದೇವೆ ನಾವು. ಇನ್ನೊಂದು ಟಾಪ್ ಶೂಟು ಅಂತ ಇದೆ. ಅದೆಂಥದ್ದು? ಅದು ಏನು ಅಂತ ಹೇಳಿದರೆ, ಮರಕ್ಕೆ ಕಚ್ಚಿಕೊಂಡು ಹೋಗುವಂಥ ಬಳ್ಳಿ, ಅದರಲ್ಲಿ ಸೈಡಲ್ಲಿ ನಮಗೆ ಏನು ಈಲ್ಡಿಂಗ್ ಬ್ರಾಂಚಸ್ ಬಂದ ಮೇಲೆ ಮತ್ತೆ ಮೇಲೆ ಹತ್ತುವ ಬಳ್ಳಿಯನ್ನು ನಾವು ಟಾಪ್ ಶೂಟ್ ಅಂತ ಕನ್ಸಿಡರ್ ಮಾಡೋದು. ಅದನ್ನು ನಾನು ನಾಟಿ ಮಾಡಿದ್ದೇನೆ. ಅದರಲ್ಲಿ ಒಂದೇ ವರ್ಷದಲ್ಲಿ ಈಗ 12 ಫೀಟ್ ಬಂದಿದೆ. ಅದರಲ್ಲಿ ಸಾಧಾರಣ ನನಗೆ ಈ ವರ್ಷವೇ ಒಂದು ಇದರಲ್ಲಿ 1 ರಿಂದ 1.5 kg ಒಣ ಕಾಳುಮೆಣಸು ಸಿಗ್ಬೋದು. ಈಗ ಟಾಪ್ ಶೂಟ್ ಈ ರನ್ನರಿಗಿಂತ ಒಳ್ಳೆಯದು ಅಂತ ಹೇಳೋದು? ಖಂಡಿತವಾಗಿಯೂ. ಆದರೆ ಅದನ್ನು ಬದುಕಿಸಲಿಕ್ಕೆ ಸ್ವಲ್ಪ ಕಷ್ಟ. ಆದಷ್ಟು ಬೇಗ ಅದನ್ನು ಕಟ್ಟು ಮಾಡಿದ ಕೂಡಲೇ ನಾವು ನಾಟಿ ಮಾಡಬೇಕು. ಆಮೇಲೆ ನಾಟಿ ಮಾಡುವ ಕ್ರಮ ಎಲ್ಲ ಇದೇ ರೀತಿ. ಆಮೇಲೆ ಅದನ್ನು ಆವಾಗ ನೋಡ್ತಾ ಇರಬೇಕು. ಆಮೇಲೆ ಅದಕ್ಕೆ ನಾವು 1-2 ಸಲ ಪಾಲಿಯರ್ ಸ್ಪ್ರೇನ ಕೊಡಬೇಕು. ಅದೇನು? ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಸ್ಪ್ರೇ ಕೊಡುವಂಥದ್ದು. ಅದು ಈಚೆ ಬಳ್ಳಿ ರನ್ನರ್ಸಿಗೂ ಕೊಟ್ಟರೆ ಒಳ್ಳೆಯದಾಗ್ತದೆ. ಪೆಪ್ಪರ್ ಸ್ಪೆಷಲ್ ಅಂತ ನಮ್ಮ ಹಾರ್ಟಿಕಲ್ಚರ್ನವ್ರದ್ದು ಬರ್ತದೆ, ಸ್ಪೈಸ್ ಬೋರ್ಡಿನವ್ರದ್ದು ಬರ್ತದೆ, ಅದು ಒಳ್ಳೆಯದಾಗ್ತದೆ. ಅದನ್ನು ಕೊಡುವಂಥ ಕ್ರಮ ಯಾವ ಥರ? ಅದು 1 kgಯನ್ನು 200 ಲೀಟ್ರಿಗೆ ಮಿಕ್ಸ್ ಮಾಡಿ ಇದು ಸ್ಪ್ರೇ ಕೊಡುವಂಥದ್ದು. ಅದು ಮಿಸ್ಟ್ ಸ್ಪ್ರೇ ಕೊಡಬೇಕು. ಅಂದರೆ ಸುಯ್ಯಿ ಅಂತ ಬಿಡೋದಲ್ಲ, ಹನಿ ಹನಿಯಾಗಿ ಬೀಳಬೇಕು. ಎಲೆಯ ಮೇಲಿನ ಸೈಡಿಂದ, ಅಡಿಯಿಂದ, ಮತ್ತು ಅದರ ಕಾಂಡ ಇದೆಯಲ್ಲ ಅಲ್ಲಿವರೆಗೂ ಕೊಡಬೇಕು. ಅದು ಈಗ ನಾವು ಬೋರ್ಡೋ ದ್ರಾವಣ ಇದು ಮಾಡುವ ಪಂಪಿನಿಂದಲೇ ಕೊಡ್ಲಿಕ್ಕೆ ಆಗ್ತದಾ? ಆಗ್ತದೆ. ಅದನ್ನು ನಾಸಿಲನ್ನು ಮಿಸ್ಟ್ ಸ್ಪ್ರೇಗೆ ಅಡ್ಜಸ್ಟ್ ಮಾಡಬೇಕು. ಹಾಗಿದ್ರೆ ಒಳ್ಳೆಯದಾಗ್ತದೆ. ಈ ಬೋರ್ಡ ದ್ರಾವಣವನ್ನು ನಾವು ಕೊಡ್ತಾ ಇರ್ತೇವೆ ಅಡಿಕೆ ಮರಕ್ಕೆಲ್ಲ, ಆವಾಗ ಇದಕ್ಕೂ ಹಿಡಿತೇವೆ. ಈ ಬೋರ್ಡ ಮತ್ತು ಮೈಕ್ರೋ ನ್ಯೂಟ್ರಿಯೆಂಟ್ಗಳನ್ನು ಕಡಿಮೆ ಪಕ್ಷ 3 ವಾರ ವ್ಯತ್ಯಾಸ. ಟೈಮು ಒಂದು ಬಿಟ್ಟು ಮತ್ತೊಂದು ಬಿಡಬೇಕಿದ್ರೆ 3 ವಾರ ಬೇಕು. ಅಷ್ಟು ಕೊಡದಿದ್ರೆ ಅದು ಅಲ್ಲ, ಅಷ್ಟು ಕೊಡದಿದ್ದರೆ ಇಫೆಕ್ಟ್ ಕಮ್ಮಿ ಇರ್ತದೆ. ಈ ಬೋರ್ಡ ಇರುವಾಗ ಅಷ್ಟು ಇಫೆಕ್ಟ್ ಆಗೋದಿಲ್ಲ. ಈ ಮೈಕ್ರೋ ನ್ಯೂಟ್ರಿಯೆಂಟನ್ನು ಎಷ್ಟು ಸಲ ಕೊಡಬೇಕಾಗ್ತದೆ? ಮೈಕ್ರೋ ನ್ಯೂಟ್ರಿಯೆಂಟನ್ನು ಸಸಿಗಳಿಗೆ ನಾನು ಕಳೆದ ವರ್ಷ 2 ಸಲ ಕೊಟ್ಟಿದ್ದೇನೆ. ಹಾಗೆಂತಲಕ್ಕೆ ಇದಕ್ಕೆ ಫಲ ಬರುವಂಥ ಮೆಣಸಿನ ಬಳ್ಳಿಗಳಿಗೂ ಕೊಡ್ತೇವೆ. ಅದನ್ನು ಈ ಸಲ 1 ಸಲ ಕೊಟ್ಟಿದ್ದೇನೆ. ಇನ್ನು ಅಕ್ಟೋಬರ್ 15ರ ಸುಮಾರಿಗೆ ಇನ್ನೊಂದು ಸಲ ಕೊಡ್ತೇವೆ. ಸರಿ. ಈಗ ಈ ಬೋರ್ಡ ಮಿಶ್ರಣವನ್ನು ನೀವು ಕೊಡಲಿಕ್ಕೆ ಹೀಗೆ ಇಂಥ ಸಮಯದಲ್ಲಿ ಅಂತ ಏನಾದರೂ ಯೋಚನೆ ಉಂಟಾ? ಇದೆ, ಖಂಡಿತವಾಗಿ ಇದೆ. ನಾವು ಬೋರ್ಡೋ ದ್ರಾವಣವನ್ನು ಈ ಏನು ಮೆಣಸಿನ ಬಳ್ಳಿ ಚಿಗುರಿ ಗರಿ ಬರ್ತದೆ, ಗರಿ ಬಂದ ಮೇಲೆ ಕೊಡೋದು. ಗರಿ ಬರೋದಕ್ಕಿಂತ ಮೊದಲೇ ಕೊಟ್ಟು ನೋಡಿದ್ದೆ. ಆವಾಗ ಏನಾಗ್ತದೆ ಅಂದರೆ ಈ ಗರಿಗಳಿಗೆ ಕವರ್ ಆಗಿರೋದಿಲ್ಲ ಮತ್ತೆ ಬಂದದಕ್ಕೆ. ಹಾಗೆ ಬಿಟ್ಟಿರುವಾಗ ಸ್ವಲ್ಪ ಫಾಲಿಂಗ್ ಆಯಿತು. ಈ ವರ್ಷದಿಂದ ನಾನು ಜೂನಲ್ಲಿ ಬಿಡುವಾಗ ಜುಲೈ 1st ವೀಕಲ್ಲಿ ಬಿಟ್ಟೆ. ಜುಲೈ 1st ವೀಕಲ್ಲಿ ಬಿಟ್ಟೆ. ಈಗ ಮೊನ್ನೆ ವಾಪಸ್ಸು ಈಗ 1 ವಾರ ಹಿಂದೆ ಬಿಟ್ಟೆ. ಯಾಕೆಂತ ಹೇಳಿದರೆ ಅದು ಅದರಿಂದಾಗಿ ಅದರಲ್ಲಿ ಏನು ಕಪ್ಪು ಚುಕ್ಕೆ ಬ್ಲ್ಯಾಕ್ ಸ್ಪಾಟಿಗೆ ಒಳ್ಳೆಯದಾಗ್ತದೆ. ಆಮೇಲೆ ಬುಡ ಕುಳಿಯುವುದಕ್ಕೆ, ಮತ್ತು ಏನು ಹಳದಿ ರೋಗ ಬರ್ತದೆ, ಇದಕ್ಕೆಲ್ಲವೂ ಬೋರ್ಡವೇ ಬೆಸ್ಟ್ ಅಂತ ಮಾಡಿದ್ದೇನೆ ನಾನು. ಅದು ಯಾವ ಪ್ರಮಾಣದಲ್ಲಿ ಅಂತ ಹೇಳಿಬಿಡ್ತೇನೆ. 220 ಲೀಟರಿಗೆ 2.5 kg ಕಾಪರ್ ಸಲ್ಫೇಟು, ಆಮೇಲೆ 3 kg ಚಿಪ್ಪು ಸುಣ್ಣ. ಅದನ್ನು ಚಿಪ್ಪು ಸುಣ್ಣ ಅಂದರೆ ಸುಣ್ಣದ ಚಿಪ್ಪು ಸಿಗ್ತದೆ, ಅದನ್ನು ಬಿಸಿನೀರಿನಲ್ಲಿ ಕುದಿಸಿ ದ್ರಾವಣ ಮಾಡುವಂಥದ್ದು. ದ್ರಾವಣ ಮಾಡಿ ಮಿಕ್ಸ್ ಮಾಡುವಂಥದ್ದು. ಅದಕ್ಕೆ ಒಂದು ಸ್ವಲ್ಪ ಗಮ್ಮು ಸ್ಟಿಕ್ ಅಂತ ಎಲ್ಲ ಬರುತ್ತೆ, ಅದನ್ನು ಹಾಕೋದು. ಸುಮಾರು ಎಷ್ಟು ಬೇಕಾಗ್ತದೆ ಇದು ನಿಮಗೆ?
ಈ 1500 ಸಸಿಗೆ? ನಾವು 1500 ಸಸಿಗೆ ಅಂತ ಬಿಡೋದಿಲ್ಲ, ನಾವು ಇಡೀ ಜಾಗಕ್ಕೆ ಬಿಡೋದು. ಅಂದರೆ ಟೋಟಲ್ ನಮಗೆ ಒಮ್ಮೆ ಒಂದು ರೌಂಡ್ ಬರಬೇಕಿದ್ರೆ ಸಾಧಾರಣ ಅದು ಫಸಲು ಹೆಚ್ಚು ಕಮ್ಮಿ ಇದ್ದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಅದು 40ರಿಂದ 50 ಡ್ರಮ್ಮಿವರೆಗೆ ಹೋಗ್ತದೆ. 50 ಡ್ರಮ್ ಬೇಕಾಗ್ತದೆ. ಎಷ್ಟು ಸಸಿ ಉಂಟು ನಿಮ್ಮ ಹತ್ರ? ನನ್ನ ಹತ್ರ ಈಗ ಒಂದು 5-6 ಸಾವಿರ ಸಸಿ ಇರ್ಬೋದು. ಅಂದರೆ ಎಲ್ಲ ಲೆಕ್ಕ ಮಾಡಲಿಲ್ಲ, ಒಂದು ಸುಮಾರು ಒಂದು 2000 ಸಸಿಯಲ್ಲಿ ಫಸಲು ಬರ್ತದೆ. ಒಳ್ಳೆ ಫಸಲು ಬರ್ತದೆ. ಒಂದು 5ರಿಂದ 6 ಟನ್ 6.5 ಟನ್ ಬಂದಿದೆ ಈ ಸಲ. ಸರಿ. ಇದಕ್ಕೆ ಈ ಬೋರ್ಡೋ ಮಿಶ್ರಣವನ್ನು ನಾವು ಅಡಿಕೆಗೆ ಕೊಡುವಾಗಲೇ ಕೊಡುವುದಾ ಹೇಗೆ? ಅದು ಸಪರೇಟ್ ಕೊಡೋದು. ಮೊದಲೆಲ್ಲ ನಾವು ಅಡಿಕೆ ಕೊಡುವಾಗಲೇ ಅದಕ್ಕೆ ಬೀಳ್ತದೆ ಅಂತ ನಮ್ಮ ಒಂದು ಕಾನ್ಸೆಪ್ಟ್ ಇತ್ತು. ಅದು ರಾಂಗ್. ಅಂದರೆ ಸರಿಯಾಗಿ ಒದ್ದೆ ಆದರೆ ಮಾತ್ರ ರೋಗ ಬರೋದಿಲ್ಲ, ಕವರ್ ಆಗ್ತದೆ ಬಳ್ಳಿಯೆಲ್ಲ. ಆದ ಕಾರಣ ನಾವು ಅಡಿಕೆಗೆ ಬೇರೆ, ಪೆಪ್ಪರಿಗೆ ಬೇರೆ. ನಾವು ಅಡಿಕೆಗೆ ದೋಂಟಿಯಲ್ಲಿ ಬಿಡುವಂಥದ್ದು. ಅದು ನಮಗೆ FAO ಇವರಿದ್ದಾರೆ, ನಮ್ಮ ಪಿಂಗಾರ ಸಂಸ್ಥೆಯವರು, ಅವರು ಬಂದು ಬಿಡ್ತಾರೆ. ಈ ಕಾಳುಮೆಣಸಿಗೆ ನಾವು ಗನ್ನಲ್ಲಿ ಬಿಡ್ತಾ ಇದ್ದೇವೆ ಈ ವರ್ಷದಿಂದ. ಗನ್ನಲ್ಲಿ ಬಿಟ್ಟರೆ ನಮಗೆ ಕೆಳಗಿನಲ್ಲೇ ಆಗ್ತದೆ, 30 ಫೀಟಿವರೆಗೆ ಗನ್ನಲ್ಲೇ ಸ್ಪ್ರೇ. ಒಮ್ಮೆಗೆ 2 ಜನಕ್ಕೆ ಬಿಡಲಿಕ್ಕೆ ಆಗ್ತದೆ ನಮ್ಮ ಮೋಟ್ರಲ್ಲಿ, ಒಮ್ಮೆಗೆ ಆಗ್ತದೆ. ಗನ್ನಲ್ಲಿ ಬಿಟ್ಟರೆ ನಿಮಗೆ ಔಷಧಿ ಹೆಚ್ಚು ಮುಗೀತದೆ ಅಂತ ಹೇಳೋ ಒಂದು ಕಲ್ಪನೆ ಉಂಟು. ಆದರೆ ಅದು ಟೋಟಲಿ ಕರೆಕ್ಟ್ ಅಂತ ಹೇಳೋದಿಲ್ಲ ನಾನು. ಯಾಕಂತ ಹೇಳಿದರೆ ನಮಗೆ 10 ಡ್ರಮ್ ಮುಗಿಯುವಲ್ಲಿ 1 ಡ್ರಮ್ ಹೆಚ್ಚು ಮುಗಿಬೋದು. ಅದರೊಟ್ಟಿಗೆ ಏನಾಗ್ತದೆ ಅಂದರೆ ಕೆಲಸ 50% ನಮಗೆ ಕಮ್ಮಿ ಲೇಬರ್ಸ್ಲಿ ಫಾಸ್ಟ್ ಆಗ್ತದೆ. 4 ದಿವಸದಲ್ಲಿ ಆಗುವಂಥ ಕೆಲಸ 2 ದಿವಸದಲ್ಲಿ ಆಗ್ತದೆ. ಆವಾಗ ನಮ್ಮ ಮಳೆಗಾಲದಲ್ಲಿ ಮಳೆ ಬಿಟ್ಟಿರುವಾಗ ತುಂಬ ಅನುಕೂಲ. ಇದರ ಮಳೆ ಬಿಟ್ಟು ಸಿಕ್ಕಿದ್ದೇ ಕಮ್ಮಿ ಈ ವರ್ಷ, ಆದರೂ ನಾವು ಸ್ಪ್ರೇ ಕೊಟ್ಟಿದ್ದೇವೆ 2 ಸಲ. ಈ ಗನ್ನಲ್ಲಿ ಬಿಡುವಾಗ ತುದಿಯವರೆಗೆ ಮುಟ್ತದೆ? ಮುಟ್ತದೆ. ಅದು 30 ಫೀಟಿವರೆಗೆ ಹೋಗ್ತದೆ. 30 ಫೀಟಿವರೆಗೆ ಹೋಗ್ತದೆ. ಅಂದರೆ ಅದು ಪಂಪ್ ಮಾತ್ರ ಪವರ್ ಇದಾಗಬೇಕು. ನಾವು ನಮ್ಮಲ್ಲಿ ಅದನ್ನು ಮಾಡಿದ್ದೇವೆ. ನಾವು ಮನೆಯಿಂದಲೇ ಸ್ಪ್ರೇ ಹೋಗುವಂಥದ್ದು ಇಡೀ ತೋಟಕ್ಕೆ ಎಲ್ಲ ಕಡೆಗೂ. ಮನೆಯಲ್ಲೇ ನಾವು ಏನು ಮಿಕ್ಸ್ಚರನ್ನೆಲ್ಲ, ಬೋರ್ಡೋ ಮಿಕ್ಸ್ಚರೆಲ್ಲ ಯಾವುದೇ ಇದನ್ನು ಮನೆಯಲ್ಲೇ ಮಾಡುವಂಥದ್ದು. ಮನೆಯಿಂದಲೇ ಪೈಪ್ ಹಾಕಿದ್ದೇವೆ, ಎಲ್ಲಿಗೆ ಬೇಕೋ ಅಲ್ಲಿಗೆ ಹೋಗ್ತದೆ. ಅಲ್ಲಿ ಒಂದು ಮೊಬೈಲ್, ಇಲ್ಲಿ ಒಂದು ಮೊಬೈಲ್, ಎಲ್ಲಿಗೆ ನೀರು ಬಂತು ಪ್ರೆಷರ್ ಸಾಕು ಅಂತ. ಹಾಗಾಗಿ ಅದು ಸುಲಭದಲ್ಲಿ ಆಗ್ತದೆ. ಸುಲಭದಲ್ಲಿ. ನಾವು ಸ್ವಲ್ಪ ಇಂಥ ಹೊಸ ಹೊಸ ವ್ಯವಸ್ಥೆಗಳಿಗೆ ಹೋದರೆ ಒಮ್ಮೆ ಖರ್ಚು ಅಂತ ಆಗ್ತದೆ, ಆದರೆ ಅದು ಖರ್ಚಾದರೂ ಅದರಲ್ಲಿ ಮತ್ತೆ ಲಾಂಗ್ ಟರ್ಮಲ್ಲಿ ಬೆನಿಫಿಟ್ಸ್ ತುಂಬ ಇದೆ. ಸರಿ. ಈಗ ಈ ಬೋರ್ಡೋ ಮಿಶ್ರಣವನ್ನು ನೀವು ವರ್ಷಕ್ಕೆ 2 ಸಾರಿ ಕೊಡಬೇಕು ಅಂತ ಹೇಳಿದ್ರಿ ಸುಮಾರು. ಇದಲ್ಲದೆ ಇನ್ನೇನಾದರೂ ಕೊಡಬೇಕಾಗ್ತದಾ? ಇಲ್ಲ, 2 ಸಾರಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಸಲ ತುಂಬ ಸಲ ಮಳೆ ಬಂತು ಇಡೀ ವರ್ಷ. ಹಾಗೆ ಕೆಲವು ಸೈಡಿಗೆ 3 ಸಲವೂ ಕೊಟ್ಟದ್ದಿದೆ. ಹೆಚ್ಚಿನವರೀಗ ಕಾಳುಮೆಣಸು ತುಂಬ ಬೆಳೆಯೋರೆಲ್ಲ 3 ಸಲ ಕೊಟ್ಟಾಯಿತು. ನಾನೀಗ 2.5 ಸಲ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲದಕ್ಕೂ ಆಗಲಿಲ್ಲ, ಎಲ್ಲದಕ್ಕೂ ಬೇಡ. ಇನ್ನು 1 ಸಲ ಫುಲ್ಲು ಬಿಟ್ಟೆ, ಮತ್ತೊಂದು ಸಲ ಅರ್ಧ ಬಿಟ್ಟೆ, ಮತ್ತು ಈಗ ಲಾಸ್ಟಿಗೆ ಫುಲ್ಲು ವಾಪಸ್ಸು. ಮತ್ತು ಬೇರೆ ಎಂಥದ್ದು ಕೊಡುವುದಿಲ್ಲ. ಬೇರೆ ಅಂದರೆ ನ್ಯೂಟ್ರೆಂಟ್ ಸ್ಪ್ರೇ 2 ಸಲ ಕೊಡ್ತೇವೆ ಅಷ್ಟೇ. ಸರಿ. ಇದು ಬೆಳೆಯುವಾಗ ಇದಕ್ಕೆ ಬರುವಂಥ ರೋಗಗಳೇನು? ಬೆಳೆಯುವಾಗ ರೋಗ ಬರದ ಹಾಗೆ ಮಾಡೋದೇ ಬುದ್ಧಿವಂತಿಕೆ. ಯಾಕಂದರೆ ಲಾಸ್ಟ್ ಇಯರು ನಮ್ಮಲ್ಲಿ ಸಮೇತ ತುಂಬ ಫಾಲಿಂಗ್ ಇತ್ತು. ಏನೋ ಅಂತ ಅಂದ್ಕೊಂಡೆ. ಅದು ಏನಾಯಿತು ಅಂತ ಹೇಳಿದರೆ, ನಾನು ಸಹ ಮೊದಲು ಹಾಗೆ ಮಾಡಿದೆ. ಮಳೆಗಾಲದಲ್ಲಿ ಏನು ನಾವು ಸಾವಯವ ಗೊಬ್ಬರ ಅಥವಾ ಕೆಮಿಕಲ್ ರಾಸಾಯನಿಕ ಗೊಬ್ಬರ ಕೊಟ್ಟರೆ ತುಳಿದು ಹೋಗ್ತದೆ ಅಂತ ಹೇಳುವಂಥ ವಿಚಾರ. ಆದರೆ ಈಗ ನಾನು ತಿಳ್ಕೊಂಡದ್ದು, ನಾವು ಈಗ ಮಳೆಗಾಲದಲ್ಲೇ ಕೊಡೋದು. ಮಳೆಗಾಲದಲ್ಲಿ ಕೊಟ್ಟರೆ ನಿಮಗೆ ಏನು ಕಾಳುಮೆಣಸು ಇರುವಂಥದ್ದು ಮಳೆಗಾಲದಲ್ಲಿ, ಆವಾಗ ಅದಕ್ಕೆ ಫುಡ್ಡು ಬೇಕು. ಫುಡ್ಡು ಬೇಕಾದಷ್ಟು ಸಿಕ್ಕದಿದ್ದರೆ ಅದು ವೀಕಾಗಿ ಕೋಡುಗಳು ಉದುರುವಂಥದ್ದು ಒಂದು. ಆಮೇಲೆ ಸೈಜು ಬರೋದಿಲ್ಲ. ಇದಕ್ಕೆಲ್ಲವೂ ಒಂದು ದಾರಿ ಅಂತೇಳಿ ನಾವು ಈ ಸಲ ಜೂನಲ್ಲಿ ಒಮ್ಮೆ ಕೊಟ್ಟೆವು ಸಾವಯವ ಗೊಬ್ಬರ. ಆಮೇಲೆ ಮೊನ್ನೆ ಆಗಸ್ಟಲ್ಲೇ ಕೊಟ್ಟೆವು, ಸ್ವಲ್ಪ ಬೇಗವೇ ಕೊಟ್ಟೆವು. ಅದು ಸಹ ಸ್ವಲ್ಪ ಪ್ರಮಾಣವೂ ಹೆಚ್ಚು ಕೊಟ್ಟೆವು. ಈ ಸಲ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಅಂದರೆ ಮಳೆಗಾಲ ಅಂತ ಕೊಡದೇ ಇರಬಾರ್ದು. ಕಾಳುಮೆಣಸಿಗೆ ರೋಗ ಬರೋದು ಮಳೆಗಾಲ, ಅದರಲ್ಲಿ ಫಸಲಿರುವುದು ಮಳೆಗಾಲ. ಆವಾಗ ಏನು ಅದಕ್ಕೆ ಸರಿಯಾಗಿ ಏನು ಫುಡ್ಡು ಸಿಕ್ಕಿದರೆ, ಅದಕ್ಕೆ ಬೇಕಾದಂಥ ಅಂಶಗಳು ಸಿಕ್ಕಿದರೆ ರೋಗ ಬರೋದಿಲ್ಲ. ನೀವು ಮೊದಲಿಗೆ ಮಾಡುವಾಗ ಏನೆಲ್ಲ ರೋಗಗಳು ನಿಮಗೆ ಬಂದಿದ್ವು? ಅದು ತುಂಬ ನಾವು ಸೋತು ಗೆದ್ದವರೀಗ. ಅಂದರೆ ಸುಮಾರು ಸಲ ಸೋತಿದ್ದೇವೆ. ನಮಗೆ ಮೊದಲು ಮೆಣಸಿತ್ತು, ಸ್ವಲ್ಪ ಹಳದಿ ಆಗೋದು, ಒಂದೇ ದಿವಸದಲ್ಲಿ ಸತ್ತು ಹೋಗುವಂಥದ್ದು, ಕ್ವಿಕ್ ವಿಲ್ಟು, ಸ್ಲೋ ವಿಲ್ಟು ಎಲ್ಲ ಬಂದವ್ರೆ. ಆಮೇಲೆ ಕೋಡು ಉದುರುವಂಥದ್ದು, ಆಮೇಲೆ ಕಪ್ಪು ಚುಕ್ಕೆ ಬಂದು ಎಲೆ ಎಲ್ಲ ಉಳಿದು ಬಳ್ಳಿ ಸತ್ತದ್ದು. ಇದೆಲ್ಲಕ್ಕೂ ನಮಗೆ ಯಾವುದೇ ಮಾಹಿತಿಯ ಕೊರತೆ ಇತ್ತು. ಅಂದರೆ ಅದರ ಬಗ್ಗೆ ಯಾರೂ ಹೇಳುವವರಿಲ್ಲ, ಯೋಚನೆ ಮಾಡುವವರಿಲ್ಲ. ಅದು ಒಂದು ನೆಗ್ಲೆಕ್ಟೆಡ್ ಆಗಿತ್ತು. ಏನು ಅಡಿಕೆ ಒಟ್ಟಿಗೆ ಒಟ್ಟು ಕಾಳುಮೆಣಸು ನಮಗೆ 2 ಕ್ವಿಂಟಾಲ್ ಆಯಿತು ಒಮ್ಮೆ, ಆಮೇಲೆ 4 ಆಯಿತು, 8 ಆಯಿತು. ಒಂದು ದಿವಸ ನೋಡುವಾಗ ಇಡೀ ತೋಟವೇ ಹಳದಿಯಾಗಿದೆ. 1 ವಾರದಲ್ಲಿ ಕ್ವಿಕ್ ವಿಲ್ಟ್ ಬಂತು, ಎಲ್ಲ ಬಿದ್ದೋಯ್ತು. ನಾವು ಏನೂ ಮಾಡಲಿಲ್ಲ, ಏನು ಮಾಡಬೇಕು ಅಂತಲೂ ನಮಗೆ ಗೊತ್ತಿಲ್ಲ ಆಯಿತು. ಎಲ್ಲ ಬಿದ್ದೋಯ್ತು. ಬಿದ್ದು ಹೋಗಿ ನಮಗೆ 50 ಕಿಲೋಕ್ಕೆ ಬಂತು. ನಾನೊಂದು 7-8 ವರ್ಷ ಮತ್ತೆ ಆ ಕಡೆ ಗಮನವೇ ಕೊಡಲಿಲ್ಲ. ಅಂದರೆ ಇದು ನಮ್ಮಿಂದ ಆಗಲಿಕ್ಕಿಲ್ಲ ಅಂತ. ಮತ್ತೆ ಏನೋ ನನಗೊಂದು ಹುಮ್ಮನಸ್ಸು ಬಂತು.
ಹಾಗೆ ಇದನ್ನು ಮಾಡುವಾಗ ನಮಗೆ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ಏನು ಈ ಮಾಧ್ಯಮದ ಇದೇನಿಲ್ಲ ಆಯಿತು. ಆದರೂ ಈಗ ಸಹ ನಾನು ಮಾಧ್ಯಮವನ್ನು ನೋಡೋದು ಸ್ವಲ್ಪ ಕಡಿಮೆ, ಆದರೆ ಪ್ರಯೋಗ ಮಾಡ್ತಾ ಮಾಡ್ತಾ ನಾನು ಒಮ್ಮೆಗೆ ಮಾಡಿದ್ದಲ್ಲ, ಸ್ವಲ್ಪ ಸ್ವಲ್ಪವೇ ನಾಟಿ ಮಾಡಿ 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 ಈಗ ನಮಗೆ ಇದು ಇಂಥದ್ದು ಎಲೆ ನೋಡುವಾಗಲೇ ತೋಟಕ್ಕೆ ಹೋಗುವಾಗಲೇ ಗೊತ್ತಾಗುವಾಗ ಆಗಿದೆ. ಆದರೆ ಮುಖ್ಯವಾಗಿ ಬೋರ್ಡೋ ಮಿಶ್ರಣವೇ ಇದಕ್ಕೊಂದು ಪರಿಹಾರ ಅಂತ ನೀವು ಯೋಚನೆ ಮಾಡಿ. ಹೌದು, ಬೋರ್ಡೋ ಮಿಶ್ರಣದಲ್ಲಿ ಎರಡು ವಿಷಯ ಇದೆ, ಬಾಕಿ ಎಲ್ಲ ಇದೆ, ಬೋರ್ಡದ ಬದಲಿ ವ್ಯವಸ್ಥೆಗಳೆಲ್ಲ ಇವೆ. ಆದರೆ ಬೋರ್ಡ ಬಿಟ್ಟರೆ ನಿಮಗೆ ಬಿಟ್ಟದ್ದು ಸರಿ ಕಾಣ್ತದೆ. ಆಮೇಲೆ ಒಂದು ಕವರ್ ಆಗಿರ್ತದೆ, ಕವರ್ ಅಂದರೆ ಸುಣ್ಣ ಹಿಡ್ಕೊಂಡು ಕಾಣ್ತದೆ ನಮಗೆ, ಅದರ ಮೇಲೆ ಪಾಚಿ ಬರೋದಿಲ್ಲ. ಅದರಿಂದ ಅದು ತುಂಬ ಒಳ್ಳೆಯದಾಗ್ತದೆ. ಅದರ ಒಟ್ಟಿಗೆ ಏನು ತೆಂಕಪೆಟ್ಟು ಬಿಸಿಲು ಬೀಳುವ ಜಾಗದಲ್ಲಿ ಈ ಬಿಸಿಲಿಗೆ ಟ್ರೆಸ್ ಆಗ್ತದೆ. ಟ್ರೆಸ್ ಆಗಿ ಕಾಯಿಗಳು ಕರಂಚುದು ಅಂತ ಹೇಳ್ತೇವೆ, ಕಪ್ಪಾಗೋದು, ಅದೆಲ್ಲ ಈ ಬೋರ್ಡ ಬಿಟ್ಟರೆ ಅದಕ್ಕೂ ಪರಿಹಾರ ಆಗ್ತದೆ. ಹಾಂ, ಸರಿ. ಈಗ ಅದರಲ್ಲಿ ಕೋಡು ಬರುವಾಗ ನಾವೇನಾದರೂ ಗಮನ ಹರಿಸಬೇಕಾಗ್ತದ? ಏನಿಲ್ಲ, ಕೋಡೆಲ್ಲ ಕರೆಕ್ಟಾಗಿ ನಾವು ಎಲ್ಲ ಮೇಂಟೈನ್ ಮಾಡಿದರೆ ಅದರಷ್ಟಕ್ಕೆ ಕೋಡು ಬರ್ತದೆ, ಪಾಲಿನೇಷನು ಆಗ್ತದೆ. ಪಾಲಿನೇಷನ್ ಆಗಲಿಕ್ಕೆ ತುಂಬ ಮಳೆ ಬೇಕು ಅಂತೆಲ್ಲ ಇತ್ತು, ಅದೇನು ಬೇಡ ನಿಜವಾಗಿ. ಈಗ ಮಳೆಯೇ ಬಾರದ ಜಾಗದಲ್ಲಿಯೂ ಕಾಳುಮೆಣಸು ಬೆಳೀತಾ ಇದ್ದಾರೆ. ಸಾದಾ ಮಳೆ ಬಂದರೂ ಸಾಕಾಗ್ತದೆ. ಮತ್ತು ನೀವು ಅದಕ್ಕೆ ಆಹಾರ ಬಳ್ಳಿ ಶಕ್ತಿಯುತವಾಗಿದ್ದರೆ ಒಳ್ಳೆ ಕಾಳುಮೆಣಸು ಆಗ್ತದೆ. ಅದರಲ್ಲಿ ಮತ್ತೊಂದು ಸಂಗತಿ ಇದೆ, ಕಳೆದೋಷ ತುಂಬ ಬೆಳೆ ಇದ್ದರೆ ನೆಕ್ಸ್ಟ್ ಇಯರ್ ಕ್ರಾಪ್ ಸ್ವಲ್ಪ ಕಡಿಮೆ. ಅದು ಮಾಮೂಲಿ ಎಲ್ಲ ಬೆಳೆಗಳಲ್ಲಿ ಹಾಗೆ 20 to 30% ಕಡಿಮೆ. ಕಳೆದ ವರ್ಷ ಕಾಳುಮೆಣಸು ಎಲ್ಲರಿಗೂ ಬಂಪರ್ ಬೆಳೆ ಇತ್ತು, ಈ ಸಲ ಹೆಚ್ಚಿನವರಿಗೆ ಬೆಳೆಯೇ ಇಲ್ಲ. ಈಗ ನಮಗಲ್ಲಿ ಅಷ್ಟು ಕಡಿಮೆ ಆಗಲಿಲ್ಲ ಬಳ್ಳಿಯ ಸಂಖ್ಯೆ, ಆದರೆ ಸಾಮಾನ್ಯ ಕಳೆದ ವರ್ಷದಷ್ಟು ಈ ವರ್ಷ ಇಲ್ಲಿಯೂ ಇಲ್ಲ. ಸರಿ. ಈಗ ಅದನ್ನು ಕೊಯ್ಯುವಂಥ ವ್ಯವಸ್ಥೆ ಹೇಗೆ? ಕೊಯ್ಯುವುದು ನಾವು ಡಿಸೆಂಬರ್ ಎಂಡಿಂದ ಶುರು ಮಾಡ್ತೇವೆ. ಹಣ್ಣಾದಾಗೆ ಕೊಯ್ಯಲಿಕ್ಕೆ ಶುರು ಮಾಡ್ತೇವೆ. ಒಂದು ಕೋಡಲ್ಲಿ ಒಂದು ಕಾಯಿ ಹಣ್ಣಾದ್ದನ್ನು ಮಾತ್ರ ಕೊಯ್ಯೋದು. ಅದೆಲ್ಲ KG ಲೆಕ್ಕ. ಅದೇ ರೀತಿ ಪ್ರತಿ ಮರಕ್ಕೂ 2 ರಿಂದ 4 ಸಲ ಏಣಿ ಇಟ್ಟು ಹತ್ತಿ ಕೊಯ್ಯೋದು. ಲೇಬರ್ಸ್ಗಳಿಗೆಲ್ಲ ಅದೊಂದು ಕಾಂಟ್ರಾಕ್ಟು KG ಲೆಕ್ಕದಲ್ಲಿ, ಅವರು ಚೆನ್ನಾಗಿ ಮಾಡ್ತಾರೆ. ಹಾಗೆ ಕೊಯ್ದರೆ ನಮಗೆ ಏನಾಗ್ತದೆ ಅಂತ ಹೇಳಿದರೆ, ನಾವು ಪೂರ ಒಮ್ಮೆಗೆ ಕೊಯ್ದರೆ 4 ಕೋಡು ಹಣ್ಣಾಗ ಕೊಯ್ದರೆ ಅದು ಎಲ್ಲವೂ ಮೆಚ್ಯೂರ್ ಆಗಿರುವುದಿಲ್ಲ, ಕಾಯಿಗಳೆಲ್ಲ ವೆಯ್ಟ್ ಲಾಸ್ ಆಗ್ತದೆ. ಅಂದರೆ 100 kgಗೆ 28 kg ಬರುವಂಥದ್ದು. ನಾವು ಹೀಗೆ ಕೊಯ್ದರೆ 34-35 kg ಬರ್ತದೆ. ನಮ್ಮಲ್ಲಿ 35 kgಯಿಂದ ಹೆಚ್ಚಿಗೆ ಬರ್ತಾ ಇಲ್ಲ. ಏನು ಅಂತೇಳಿದ್ರೆ ನಾವು ದಿವಸವೂ ನೀರು ಕೊಡ್ತೇವೆ. ಈ ಕಾಳುಮೆಣಸಿಗೆ ಅಡಿಕೆಗೆಲ್ಲ ನಮ್ಮ ಹತ್ರ ನೀರಾವರಿ ವ್ಯವಸ್ಥೆ ಇದೆ. ನಾವು ಪ್ರತಿ ದಿವಸವೂ ನೀರು ಕೊಡುವ ಕಾರಣ ಅದು ಬಾಡುವ ಕ್ರಮವೇ ಇಲ್ಲ. ಆದ ಕಾರಣ ಕಾಯಿಗಳಲ್ಲಿ ನೀರ ಪಸೆ ಇದು ಮಾಯಿಶ್ಚರ್ ಹೆಚ್ಚಿದ್ದ ಕಾರಣ ನಮಗೆ 35ರಿಂದ ಹೆಚ್ಚು ಬರೋದಿಲ್ಲ. ಕೆಲವರು ಹೇಳ್ತಾರೆ 40 ಬಂತು ಅಂದರೆ ಅವರು ದಿವಸಲ್ಲೂ ನೀರು ಕೊಡೋದ್ರೆ ಹಾಗೆ ಬರಲಿಕ್ಕಿಲ್ಲ ಅಂತ ಅನಿಸ್ತದೆ ನನಗೆ. ಸರಿ. ಈಗ ಕೊಯ್ದ ಮೇಲೆ ನೀವು ಇದನ್ನು ಸಾಗಿಸುವ ಅಥವಾ ಅದನ್ನು ಒಣಗಿಸುವ ವ್ಯವಸ್ಥೆ ಹೇಗೆ ಮಾಡ್ತೀರಿ? ನಾವು ಕೊಯ್ದ ಕೂಡಲೇ ಸಾಯಂಕಾಲ ತಂದು ನಮ್ಮ ಶೆಡ್ಡಲ್ಲಿ ಹರಗ್ತೇವೆ. ಬೆಳಿಗ್ಗೆ ಸಾಧಾರಣ ಹೆಚ್ಚಿನ ಮಾಯಿಶ್ಚರೆಲ್ಲ ಹೋಗಿರ್ತದೆ. ಬೆಳಿಗ್ಗೆ 8:30 ಗಂಟೆಗೆ ಲೇಬರ್ಸ್ ಬಂದ ಕೂಡಲೇ ಅದನ್ನು ಮಿಷನಿಗೆ ಹಾಕ್ತೇವೆ. ಮಿಷನ್ ತಗೊಂಡಿದ್ದೇವೆ ಲಾಸ್ಟ್ ಇಯರು. ಒಂದು 800 kg ಒಂದು ಗಂಟೆಗೆ ಆಗ್ತದೆ. ಅದು ಒಳ್ಳೆ ಮಿಷಿನು. ಅದರಲ್ಲಿ ಹಾಕಿದರೆ ಒಂದು ಸೈಡಿಂದ ಕಾಯಿ ಬೀಳ್ತದೆ, ಒಂದು ಸೈಡಿಂದ ಗರಿ ಬಂದು ಬೀಳ್ತದೆ. ತೆಗಿಲಿಕ್ಕೆಲ್ಲ ಏನಿಲ್ಲ, ಅದು ಅದರಷ್ಟಾಗೆ ಆಗ್ತದೆ. ಅದರಷ್ಟಾಗೆ ಅಂದರೆ ನಮಗೆ ಎಂಥ ಸಮಸ್ಯೆ ಇಲ್ಲ. ಆಮೇಲೆ ತೆಗೆದಾಗಿ ಬಿಡಿಸಿದಾಗೆ ನಾವು ಅಂಗಳದಲ್ಲಿ ಶಿಲ್ಪಲಿನ ಶೀಟ್ ಹಾಕ್ತೇವೆ ವೀಡ್ ಮ್ಯಾಟಿನ ಮೇಲೆ. ಅದರ ಮೇಲೆ ಹಾಕಿ ಒಂದು 1.5 2 ಇಂಚು ದಪ್ಪಕ್ಕೆ ಹರಗ್ತೇವೆ. ಬೆಳಿಗ್ಗೆ 9:30 ಆಗುವಾಗ ಆಗ್ತದೆ. ಅದು ಆದ ಕೂಡಲೇ ಅದೇ ಶೀಟನ್ನು ದೊಡ್ಡದಿರ್ತದೆ, ಅದನ್ನು ಒಂದು ಫೋಲ್ಡ್ ಮಾಡಿ ಅದನ್ನು ಮುಚ್ಚಿ ಬಿಡ್ತೇವೆ ಬಿಸಿಲಿಗೆ ಹಾಕಿ. ಹಾಗೆ 1 ರಿಂದ 2 ದಿವಸ ಇಡ್ತೇವೆ. ಹಾಗೆಯೇ ಅದರ ಅಗತ್ಯ ಏನು? ಅದರಲ್ಲೇ ಇರೋದು ವಿಷಯ. ಅದೆಲ್ಲ ಮೊದಲು ಮಾಡ್ತಾ ಇಲ್ಲ ಇತ್ತು ಹಿಂದೆ ಎಲ್ಲ. ಈಗ ನಾವು 1 ದಿವಸ ಇಡ್ತಾ ಇದ್ದೆವು. ಈ ವರ್ಷದಿಂದ ಕಳೆದ ಸೀಸನಲ್ಲಿ 2 ದಿವಸ ಇಟ್ಟಿದೆ. ಆವಾಗ ನಿಮಗೆ ಕಾಳುಮೆಣಸು ಏನು ಕಿಲ್ಲಿಂಗು ಅಥವಾ ಬೆಂದಾಗೆ ಆಗಿ ತುಂಬ ಕನರು ಬಿಡ್ತದೆ, ಬ್ಲ್ಯಾಕಿಶ್ ಆಗಿರ್ತದೆ, ಸೈಜ್ ಸ್ವಲ್ಪ ದೊಡ್ಡದು ಕಾಣ್ತದೆ, ಸೂಪರ್ ಕ್ವಾಲಿಟಿ ಬರುತ್ತೆ. ನೋಡುವಾಗಲೇ ಹೊಳಿತದೆ, ಕಪ್ಪು ಬಂಗಾರ ಚಿನ್ನ ಬರೋದಾಗೆ ಹೊಳಿತದೆ. ಕ್ವಾಲಿಟಿ ಬಗ್ಗೆ ನಿಮಗೆ ಭಾರಿ ಒಳ್ಳೆಯದು ಬರ್ತದೆ, ಸೂಪರ್ ಕ್ವಾಲಿಟಿ ಬರ್ತದೆ. ಯಾಕಂದರೆ ಈಗ ನಮ್ಮದನ್ನೇ ಹೇಳ್ತಾರೆ ನಮ್ಮ ಹಾಗೆ ಮಾಡಬೇಕು ಅಂತ. ಸುರೇಶ್ ಮಲ್ನಾಡ್ ಅವರ ಕಾಳುಮೆಣಸು ಅಂದರೆ ಈಗ ಒಂದು ಇದಾಗಿದೆ, ಬ್ರ್ಯಾಂಡ್ ಆಗಿದೆ. ಸರಿ. ಈಗ ಬಿಸಿಲಲ್ಲಿ ಒಣಗಿಸುವುದು ಎಷ್ಟು? ಅದರಲ್ಲಿ ಆಮೇಲೆ 2 ದಿವಸ ಕಳೆದು ನಾವು ಅದನ್ನು ಓಪನ್ ಮಾಡ್ತೇವೆ, ಪುನಃ ಒಮ್ಮೆ ಇಡೀ ರಾಶಿ ಮಾಡ್ತೇವೆ, ಮತ್ತು ಕೈಪೂಳ ಹಾಕಿ ಅಂದರೆ ಇದರಲ್ಲಿ ಹಾಕಿ ಹರಗ್ತೇವೆ. ಹರಗಿ ತೆಳು ಉಪ್ಪಿಗೆ ಕೈ ಹಾಕ್ತೇವೆ. ಹಾಗೆ 3 ರಿಂದ 4 ದಿವಸ ಒಣಗಿಸ್ತೇವೆ. ಸಾಯಂಕಾಲ ಅದಕ್ಕೆ ಮುಚ್ಚಿಡ್ತೇವೆ, ಹನಿ ಬಿಡಲಿಕ್ಕೆ ಬಿಡೋದಿಲ್ಲ. ಆಮೇಲೆ ನಮ್ಮ ಹತ್ರ ಮಾಯಿಶ್ಚರ್ ಟೆಸ್ಟಿಂಗು
ಇದಿದೆ, ಮೆಷಿನ್ ಇದೆ. ಅದರಲ್ಲಿ ನೋಡಿ ಸಾಧಾರಣ ಒಂದು 9ರಿಂದ 10 ಮಾಯಿಶ್ಚರ್ ಇರುವಷ್ಟು ನೋಡಿ ನಾವು ತೆಗೆಯೋದು. ಅಂದರೆ ನಾವು ಎಲ್ಲವನ್ನು ಸಹ ವೈಜ್ಞಾನಿಕ ರೀತಿಯಲ್ಲೇ ಮಾಡೋದು. ಅಂದರೆ ಆಗಿದ್ದರೆ ಕ್ವಾಲಿಟಿ ಇರ್ತದೆ ಮತ್ತು ನಮಗೊಂದು ಕಾನ್ಫಿಡೆನ್ಸ್ ಇರ್ತದೆ ಸೇಲ್ ಮಾಡುವಾಗ. ಈಗ ಆಮೇಲೆ ನೇರ ಸೇಲ್ ಮಾಡೋದು ಹೇಗೆ? ಆಮೇಲೆ ನಾನು ನೇರ ಸೇಲ್ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ನಾನು ಅದರ ಪೌಡ್ರು ಮತ್ತು ಲಿಕ್ವಿಡ್ ತೆಗೆದಿದ್ದೇನೆ, ಎಣ್ಣೆ ತೆಗೆದಿದ್ದೇನೆ. ಅದು ಇಂದೂರಲ್ಲಿ ಸಿದ್ದಿ ಅಂತ ಹೇಳಿ ಒಬ್ಬ ಕಂಪನಿ ಇಟ್ಟುಕೊಂಡಿದ್ದಾರೆ. ಅವರು PN ನಾರಾಯಣ ಭಟ್ ಅಂತ. ಅವರು ನಮ್ಮ ಕಾಂಟ್ಯಾಕ್ಟ್ಗೆ ಬಂದರು. ನಮ್ಮ ಸಾಯಿಲ್ ಟೆಸ್ಟ್ ಮಾಡಿದರು, ಆಮೇಲೆ ನಮ್ಮ ಆರ್ಗ್ಯಾನಿಕ್ ಗೊಬ್ಬರಗಳನ್ನು ಟೆಸ್ಟ್ ಮಾಡಿದರು, ಆಮೇಲೆ ಮೆಣಸನ್ನು ಒಮ್ಮೆ ಟೆಸ್ಟ್ ಮಾಡುವ ಅಂತ ಹೇಳಿದರು. ಅದೆಲ್ಲ ತೆಗೆದುಕೊಟ್ರು. ವೆರಿ ಗುಡ್ ಕ್ವಾಲಿಟಿ ಅಂತ ಬಂದಿದೆ, ಕಳಿಸಿದ್ದಾರೆ. ಆದರೆ ನಮ್ಮಲ್ಲಿ ಅದಕ್ಕೆ ಮಾರ್ಕೆಟಿಂಗ್ ಇಲ್ಲ. ಅದು ಇಂಟರ್ನ್ಯಾಷನಲ್ ಮಾರ್ಕೆಟು, ಔಷಧೀಯ ಇದಕ್ಕೆ ಹೋಗುವಂಥದ್ದು. ಮುಂದೆ ನೋಡಬೇಕು, ಗ್ರೇಡಿಂಗ್ ಮಾಡಬೇಕು ಅಂತಲೂ ಇದ್ದೇನೆ. ನೋಡಬೇಕೆಲ್ಲ ಒಂದೊಂದೇ ಹಂತ ಮುಂದೆ ಹೋಗ್ತಾ ಇದೆ. ಸರಿ. ಈಗ ಈಲ್ಡ್ ಎಷ್ಟು ಸಿಗ್ತದೆ ಸುಮಾರು ಅಥವಾ ಗಿಡಕ್ಕೆ? ಅಲ್ಲ, ನಾವು ಟೋಟಲ್ ಈಲ್ಡ್ ನಮ್ಮಲ್ಲಿ ರಬ್ಬರಲ್ಲಿದೆ, ಸಾಗವಾನಿಯಲ್ಲಿದೆ, ಗೇರು ಮರದಲ್ಲಿದೆ, ಆಮೇಲೆ ಸಿಮೆಂಟ್ ಕಂಬದಲ್ಲಿ ಮಾಡಿದ್ದೇನೆ. ಸಿಮೆಂಟ್ ಕಂಬದಲ್ಲಿ ಒಂದು 400 ಕಂಬದಲ್ಲಿದೆ. ಅಡಿಕೆ ಮರದಲ್ಲಿಯೂ ಇದೆ. ತೆಂಗಿನ ಮರದಲ್ಲಿ ಈಲ್ಡ್ ಜಾಸ್ತಿ. ತೆಂಗಿನ ಮರ ಒಳ್ಳೆ, ಅದಕ್ಕೆ ಬೇಕಷ್ಟು ಜಾಗ ಇರ್ತದೆ, ಒಳ್ಳೆ ಈಲ್ಡ್ ಬರ್ತದೆ. ರಬ್ಬರಲ್ಲಿ ಈಲ್ಡ್ ಜಾಸ್ತಿ. ರಬ್ಬರಲ್ಲಿ ಕೆಲವು ಮರಗಳಲ್ಲಿ ಒಣಗಿ ನಮಗೆ 15 kg ಸಿಕ್ಕಿದೆ. ಆಮೇಲೆ ಸಿಮೆಂಟ್ ಕಂಬದಲ್ಲಿ ಒಂದು ಕಂಬ ಮನೆ ಅಂಗಳದಲ್ಲಿ ಇದೆ, ಸ್ವಲ್ಪ ದೊಡ್ಡದು. ಅದರಲ್ಲಿ ಒಂದು 60 kg ಹಸಿಯಲ್ಲಿ ಅಂದರೆ ಒಂದು 15 kg ಮೇಲೆ ಬರ್ಬೋದು ಈ ವರ್ಷ ಸಹ. ಒಳ್ಳೆ ಬರ್ತದೆ. ಆಮೇಲೆ ಎಲ್ಲದಲ್ಲಿಯೂ ನೋಡಿದರೆ ಎಲ್ಲದಲ್ಲಿಯೂ ಒಳ್ಳೆ ಇದೆ. ನಿಮಗೆ ನೆರಳು ಕಮ್ಮಿ ಅಂತ ನಮ್ಮಲ್ಲಿ ಈಲ್ಡ್ ಕಮ್ಮಿ ಆಗಲಿಲ್ಲ. ಸ್ವಲ್ಪ ನಮ್ಮದು ಎತ್ತರ ತಗ್ಗು ಪ್ರದೇಶ, ರಬ್ಬರ್ ತೋಟದಲ್ಲಿ ನೆರಳು ಕಮ್ಮಿ ಆದೀತು, ಸಾಗವಾನಿಯಲ್ಲಿ ನೆರಳು ಕಮ್ಮಿ, ಏನು ಸಮಸ್ಯೆ ಇಲ್ಲ. ಎಲ್ಲದಲ್ಲಿ ಸಾಧಾರಣ ಒಳ್ಳೆ ಈಲ್ಡ್ ಬರ್ತದೆ. ತೆಂಗಿನ ಮರ ಬೆಸ್ಟು. ಮತ್ತು ಸಿಮೆಂಟ್ ಕಂಬಕ್ಕೆ ನಾವು ಯಾಕೆ ಹೋದ್ದು ಅಂತ ಹೇಳಿದ್ರೆ, ಎಲ್ಲ ಮರವು ಮುಗಿದ ಮೇಲೆ ಹೋದ್ದು. ಎಲ್ಲ ಸಿಮೆಂಟ್ ಕಂಬಕ್ಕೆ ಸೀತಾ ಹೋಗಿ ಅಂತ ನಾನು ಹೇಳೋದಿಲ್ಲ, ಕಾಸ್ಟ್ ಆಗ್ತದೆ ತುಂಬ. ಆಮೇಲೆ ಆದರೆ ಕಾಸ್ಟ್ ಆದರೂ ಪ್ರಯೋಜನ ಇದೆ. ಏನಂದರೆ ಅದಕ್ಕೆ ನಾವು ಒಂದು ಶಬ್ದ ಈಗ ಎಲ್ಲ ಕಡೆ ಪಾಲ್ದಾರರಿಲ್ಲ ಅಂತ, ರೂಟ್ ಕಾಂಪಿಟಿಷನ್ ಇಲ್ಲ. ಆಮೇಲೆ ನಾವು ಏನು ಹಾಕ್ತೇವೆ, ಗೊಬ್ಬರ ಏನು ಹಾಕ್ತೇವೆ ಅದಕ್ಕೆ ಸಿಗ್ತದೆ. ಆಮೇಲೆ ಮುರಿಯೋದು, ಪ್ರೂನಿಂಗ್ ಮಾಡುವ ಕೆಲಸ ಯಾವುದೂ ಇಲ್ಲ. ಒಮ್ಮೆಗೆ ನಿಮಗೆ ಒಂದು ಕಂಬಕ್ಕೆ ಒಂದು 15 ಫೀಟಿಗೆ ಟೋಟಲ್ ಒಂದು 2,000 ರೂಪಾಯಿ ಖರ್ಚಾಗ್ತದೆ. ಖರ್ಚಾದರೆ ಮತ್ತೆ ಇಂದಿಗೂ ನಿಮಗೆ ಬಳ್ಳಿಯನ್ನು ಕಂಬಗಟ್ಟಿ, ಮತ್ತು ನಾವು ನಮ್ಮದಲ್ಲಿ ಕಂಬದಲ್ಲಿ ನಾನು ಆಗ ಹೇಳಿದೆ ಒಳ್ಳೆಯದು ಬಂದಿದೆ ಒಂದುವರೆ, ಯಾಕೆ ಬಂತು ಅಂತ ಯೋಚನೆ ಮಾಡುವಾಗ ಗೊತ್ತಾಯಿತು. ಬಾಕಿ ಮರದಲ್ಲಿ ಎಲ್ಲ ಆದರೆ ನಾವು ಕೊಟ್ಟದ್ದು ಪೂರ ಇದಕ್ಕೆ ಹೋಗ್ತದೆ. ನಾವು ಅದಕ್ಕೆ ಹೆಚ್ಚು ಕೊಟ್ಟರು ಅದು ಹೆಚ್ಚು ಇಳಿತದೆ. ರಬ್ಬರ್ ತೋಟದಲ್ಲಿ ಅಂತೂ ರಬ್ಬರ್ ಮರ ಸಿಕ್ಕಾಪಟ್ಟೆ ಇಳಿತದೆ. ನಾವು ಕೊಟ್ಟಂಥ 75% ರಬ್ಬರ್ ತುಂಬ ಬೇರೆ ತುಂಬ ಇದೆಯಲ್ಲ, ಚಿಕ್ಕ ಆಗ ರಬ್ಬರ್ ಇಳಿತದೆ. ಅದು ಇದ್ದದ್ದೇ. ಆದರೆ ಕಂಬಕ್ಕೆ ಹೋದರೆ ಈ ಪ್ರಯೋಜನ ಇದೆ. ಕಂಬಕ್ಕೆ ಹೋಗಿ ಅಂತ ನಾನು ಫಸ್ಟಿಗೆ ಯಾರಿಗೂ ಅಡ್ವೈಸ್ ಮಾಡೋದಿಲ್ಲ. ಮತ್ತು ನಾವು ಮಾಡಿದ್ದು ಹಾಗೆ ಒಂದು 10 ಕಂಬ ಹಾಕಿ ನೋಡಿ ಮಾಡಿದ್ದು. ಈಗ ಒಟ್ಟಾರೆ ಹೇಳುದಿದ್ರೆ, ಈ ಕಾಳು ಮೆಣಸನ್ನು ನೀವು ಮುಖ್ಯ ಕೃಷಿಯಾಗಿ ಮಾಡ್ಕೊಂಡಿದ್ದೀರಿ. ಇಷ್ಟು ವರ್ಷಗಳಲ್ಲಿ ಈ ಕಾಳು ಮೆಣಸೇ ಒಂದು ಮುಖ್ಯವಾಗಿ ಮಾಡುವಾಗ ನಿಮಗೆ ಈಗ ಉಳಿದ ಕೃಷಿಕರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಕಾಳು ಮೆಣಸು ನನಗೆ ಮುಖ್ಯ ಕೃಷಿ ಆಗಬೇಕು ಅಂತ ನಾನು ಮೊದಲೇ ಹೇಳ್ತಾ ಇದ್ದೆ. ನಾನು ಕಾಳು ಮೆಣಸೇ ನನಗೆ ಜಾಸ್ತಿ ಮಾಡಬೇಕು ಅಂತ ಆ ಮನಸ್ಸು ಮಾಡಬೇಕು. ಕಾಳು ಮೆಣಸನ್ನು ಪ್ರಧಾನ ಬೆಳೆಯಾಗಿ ಪ್ರಯತ್ನ ಮಾಡಿ. ಆವಾಗ ಏನು ಈ ಅಡಿಕೆಗೆ ಹಳದಿ ರೋಗ, ಆಮೇಲೆ ಎಲೆ ಚುಕ್ಕಿ ರೋಗ, ಆಮೇಲೆ ಬೇರೆ ಬೇರೆ ತುಂಬ ಇದಿದೆ, ಗಾಳಿಗೆ ಮುರಿಯೋದು, ಇಂಥದ್ದೆಲ್ಲ ತುಂಬ ಇದೆ. ಅದಕ್ಕಿಂತ ಕಾಳು ಮೆಣಸನ್ನೇ ಮುಖ್ಯ ಬೆಳೆ ಮಾಡಿದರೆ ನಿಮಗೆ ಅದನ್ನು ಒಮ್ಮೆ ಕೊಯ್ದ ಮೇಲೆ ಸಂಸ್ಕರಣೆ ಸಮಸ್ಯೆ ಸುಲಭ, ತೆಗೆದಿಡಲಿಕ್ಕೂ ಸುಲಭ. ಆಮೇಲೆ ರೇಟ್ ಇರುವಾಗ ಕೊಡ್ಬೋದು ಅಥವಾ ಬೇಕಾದಾಗೆ ಕೊಡ್ತಾ ಇರ್ಬೋದು. ನಾನೀಗ ಕಾಳು ಮೆಣಸನ್ನು ನಮಗೆ ಏನು ಅಡಿಕೆ ಕೊಡ್ತೇವೆ ಖರ್ಚಿಗೆ ಬೇಕಾದಾಗೆ ಹಾಗೆ ಕೊಡ್ತಾ ಇರ್ತೀನಿ. ಒಳ್ಳೆಯದು ಸುರೇಶ್ ಬಲ್ನಾಡ್ ಅವರೇ. ಮುಖ್ಯವಾಗಿ ಈ ಕಾಳು ಮೆಣಸಿಗಾಗಿಯೇ ನಿಮಗೆ ಪ್ರಶಸ್ತಿ ಸಿಕ್ಕಿದ್ದು, ಕಾಳು ಮೆಣಸಿನ ಒಟ್ಟಾರೆಯಾಗಿ ಮುಖ್ಯ ಬೆಳೆಯಾಗಿ ನೀವು ತೆಗೆದುಕೊಂಡದ್ದು, ಹಾಗೆಯೇ ಉಳಿದ ಕೃಷಿಕರಿಗೆ ಇದು ಪ್ರೇರಣೆಯಾಗಿ ಅವರು ಕೂಡ ಕಾಳುಮೆಣಸು ಬೆಳೆಸಲಿ. ಇಲ್ಲಿಯವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾಳುಮೆಣಸಿನ ಕೃಷಿಯ ಅನುಭವವನ್ನು ಹಂಚಿಕೊಂಡದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ.